ಆಯುರ್ವೇದ ಔಷಧಿಯಲ್ಲಿ ಸೈಡ್ ಇಫೆಕ್ಟ್ ಇದೆಯಾ? ಆಯುರ್ವೇದ ಅಂತ ಹೇಳುವಾಗ ಕೇವಲ ಚಿಕಿತ್ಸಾ ಪದ್ಧತಿ ಅಂತ ಹೇಳಿದ್ರೆ ಒಂದು ರೋಗ ಬಂದರೆ ಅದಕ್ಕೊಂದು ಟ್ರೀಟ್ಮೆಂಟ್ ಮಾಡೋದು ಅಂತಲ್ಲ. ಆಕ್ಚುಲಿ ಆಯುರ್ವೇದದಲ್ಲಿ ಜೀವನ ಪದ್ಧತಿಯನ್ನೇ ಹೇಳ್ಕೊಟ್ಟಿದ್ದಾರೆ. ತುಪ್ಪ ಅಂತ ಹೇಳುವಂಥದ್ದು ಎಷ್ಟು ಮುಖ್ಯ ಆಗ್ತದೆ? ಇದು ತುಪ್ಪ ಮತ್ತೆ ಹಾಲನ್ನ ರಸಾಯನ ಅಂತ ಹೇಳ್ತೇವೆ. ರಸಾಯನ ಅಂತ ಹೇಳಿದ್ರೆ ಬಾಡಿಯ ರಸವನ್ನ ಜಾಸ್ತಿ ಮಾಡುವಂತಾರೆ, ಬಾಡಿಯ ಶಕ್ತಿಯನ್ನ ಜಾಸ್ತಿ ಮಾಡುವಂಥದ್ದು. ಈ ಬಾಳೆಹಣ್ಣು ಮತ್ತೆ ಮಾವಿನ ಹಣ್ಣೆಲ್ಲ ತಿಂದಾಗ ನೀರು ಕುಡಿಬಾರ್ದು ಅಂತ, ಇದು ಯಾಕೆ? ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ ದೇಹಕ್ಕೆ ಡಿಸೀಸ್ ಅನ್ನ ತಂದ್ಕೊಳ್ಳೋದು ಕಷ್ಟ. ಈಗ ನಾವೆಲ್ಲರೂ ಏನು ಹೆದರಿದ್ದಾರೆ ಅಂತ ಹೇಳಿ ಜನ ಅಥವಾ ಎಲ್ಲ ಸರ್ವೇ ಸಾಮಾನ್ಯವಾಗಿ ಏನು ಹೆದರಿದ್ದೇವೆ ಅಂತ ಹೇಳಿದ್ರೆ, ನಮಗೆ ಡಿಸೀಸ್ ಇಲ್ಲದೆ ಬದುಕುವುದು ಕಷ್ಟ, ಅಂದ್ರೆ ಹೋಗಲಾಡಿಸೋದು ಕಷ್ಟ ಅಂತ ತಿಳ್ಕೊಂಡಿದ್ದಾರೆ. ಹಾಗಿಲ್ಲ. ಆಕ್ಚುಲಿ ನೋಡಿಕೊಂಡ್ರೆ ನಮ್ಮ ದೇಹಕ್ಕೆ ಒಂದು ಕಾಯಿಲೆ ಬರುವುದೇ ಕಷ್ಟ. ಆಯುರ್ವೇದ ಮೆಡಿಸಿನ್ ತಗೊಳ್ಬೇಕಾದ್ರೆ ಅಲೋಪತಿ ತಗೊಳ್ಬಹುದು. ಆರೋಗ್ಯ ಉಳಿಬೇಕು ಅಂತ ಹೇಳಿದ್ರೆ 3 ಸ್ತಂಭಗಳ ಅಗತ್ಯ ಅಂತೆ. ಅದು ಯಾವುದಂತ ಹೇಳಿದ್ರೆ ಆಹಾರ, ನಿದ್ರೆ ಮತ್ತೊಂದು ಬ್ರಹ್ಮಚರ್ಯ. ಎಲ್ರಿಗೂ ನಮಸ್ಕಾರ. ಭಾರತದ ಪ್ರಾಚೀನ ಔಷಧ ಪದ್ಧತಿಗಳಲ್ಲಿ ಒಂದು ಆಯುರ್ವೇದ. ಇತ್ತೀಚೆಗೆ ಎಲ್ಲರೂ ಕೂಡ ಯಾವುದೇ ರೋಗ ಬಂದಾಗಲೂ ಮೊದಲನೇದಾಗಿ ಆಯುರ್ವೇದಕ್ಕೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಒಂದು ವಿಷಯ ಏನು ತಿಳಿತಾ ಇದೆ ಅಂತ ಹೇಳಿದರೆ, ಆಯುರ್ವೇದದ ಪ್ರಾಮುಖ್ಯತೆ ಎಷ್ಟು ಹೆಚ್ಚಾಗಿದೆ ಈಗಿನ ಒಂದು ಕಾಲಮಾನದಲ್ಲಿ ಅಂತ ಹೇಳೋದು ನಮಗೆ ಅರ್ಥ ಆಗ್ತದೆ. ಹಾಗಾಗಿ ಆಯುರ್ವೇದದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು, ಆಯುರ್ವೇದ ಅಂತ ಹೇಳಿದರೆ ಏನು ಅಥವಾ ಆ ಔಷಧಿ ಪದ್ಧತಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾವು ಇವತ್ತು ತಿಳ್ಕೊಳ್ಳೇಬೇಕು. ಬಹುಶಃ ಈ ಎಪಿಸೋಡ್ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿದರೆ, ಆಯುರ್ವೇದ ಅಂತ ಹೇಳಿದರೆ ಏನು ಅಂತವೇ ಗೊತ್ತಿಲ್ಲದವರಿಗೆ ಆಯುರ್ವೇದದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳುವ ಒಂದು ಆಲೋಚನೆಯನ್ನು ಮಾಡಿದವರಿಗೆ ಈ ಪಾಡ್ಕಾಸ್ಟ್ ಖಂಡಿತವಾಗಿಯೂ ಕೂಡ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಸೊ ನಮ್ಮ ಜೊತೆ ಡಾಕ್ಟರ್ ಅನಿಲ್ ರೈ ಅವರಿದ್ದಾರೆ, ಆಯುರ್ವೇದ ವೈದ್ಯರು. ಸೊ ನಮಸ್ಕಾರ ಸರ್. ನೇರ ವಿಷಯಕ್ಕೆ ಬರೋದಾದರೆ ಆಯುರ್ವೇದ ಪದದ ಬಗ್ಗೆ ಹೇಳ್ಬೋದಾ? ಆಯುರ್ವೇದ 2 ಶಬ್ದಗಳನ್ನು ಅದನ್ನು ವಿಂಗಡಿಸ್ಬೋದು. ಒಂದು ಆಯು, ಮತ್ತೊಂದು ವೇದ. ಆಯು ಅಂತ ಹೇಳಿದ್ರೆ ಆಯುಷ್ ಅಥವಾ ಆಯು ಅಂತ ಹೇಳಿದ್ರೆ ಲೈಫ್ ಅಂತ ಅರ್ಥ. ವೇದ ಅಂತ ಹೇಳಿದ್ರೆ ನಾಲೆಡ್ಜ್. ಹಾಗಾಗಿ ಅದನ್ನು ಜೊತೆಗೆ ತಗೊಂಡ್ರೆ ನಮ್ಮ ಜೀವನದ ನಾಲೆಜನ್ನು ಅಥವಾ ಒಬ್ಬ ಲೈಫಿನ ನಾಲೆಜನ್ನು ಹೇಳುವಂಥದ್ದು ಆಯುರ್ವೇದ. ಅದು ಇನ್ಕ್ಲೂಡಿಂಗ್ ನಮ್ಮ ಹುಟ್ಟಿರ್ಬೋದು, ಅಥವಾ ನಾವು ನಮ್ಮ ಜೀವನ ಹೇಗೆ ನಡೆಸ್ತೇವೆ ಅದಿರ್ಬೋದು, ಅಥವಾ ಅದರ ಮಧ್ಯೆ ಚಿಕಿತ್ಸೆ ಇರ್ಬೋದು. ಹಾಗಾಗಿ ಅಥವಾ ಜೀವನ ಯಾಕಿದೆ ಆ ವಿಷಯಗಳು ಬರ್ತದೆ ಅದರಲ್ಲಿ. ನಾವು ಯಾಕಾಗಿ ಹುಟ್ಟಿದ್ದೇವೆ, ನಮಗೆ ಏನು ಪರ್ಪಸ್ ನಮ್ಮ ಜೀವನ, ಅದೆಲ್ಲವೂ ಇನ್ಕ್ಲೂಡ್ ಆಗಿ ಬರುವಂಥದ್ದು. ಹಾಗಾಗಿ ಇಟ್ ಇಸ್ ಎ ಲೈಫಿನ ಒಂದು ಸೈನ್ಸ್ ಆ್ಯಕ್ಚುಲಿ. ಸೊ ಆಯುರ್ವೇದದ ಪದ್ಧತಿಯ ಮೂಲ ಏನು? ಅಥರ್ವ ವೇದ, ವೇದದ ಕಾಲದಲ್ಲೇ ಇದ್ದದ್ದು ಆಯುರ್ವೇದ. ಅಥರ್ವ ವೇದದ ಉಪವೇದ ಅಂತ ಹೇಳ್ತಾರೆ. ಆಯುರ್ವೇದ ಉತ್ಪತ್ತಿ ಆಗ್ಲೇ ಆಯಿತು. ಹಾಗಾಗಿ ಅದರ ಹೇಗೆ ವೇದವನ್ನ ಆ ಸಮಯದಲ್ಲಿ 2-3 ರೆಫರೆನ್ಸ್ ಇದೆ ಅಲ್ಲ, ವೇದವನ್ನ ಒಂದು ಬರೆದಿರ್ಬೋದು ಅಥವಾ ಅದು ನಾಲೆಜ್ ಡಿಸೆಂಡ್ ಆಗಿರ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಆಯುರ್ವೇದ ಇರ್ಬೋದು ಅಂತ ಹೇಳ್ತಾರೆ. ಬಟ್ ಸ್ಕ್ರಿಪ್ಚರ್ಸ್ ನೋಡ್ತಾ ಹೋದಾಗ ನಮಗೆ ಇವತ್ತು ಮುಖ್ಯವಾಗಿ ನಮಗೆ ಚರಕ ಸಂಹಿತ ಅಂತ ಹೇಳುವಂಥದ್ದು ಸಿಗ್ತದೆ, ಶಿಷ್ಯರ ಸಂಹಿತ ಅಂತ ಹೇಳುವಂಥ ಸಿಗ್ತದೆ. ಅದರೊಟ್ಟಿಗೆ ಅಷ್ಟಾಂಗ ಸಂಗ್ರಹ, ಅಷ್ಟಾಂಗ ಹೃದಯ, ಈ ಪುಸ್ತಕಗಳು ಸಿಗ್ತವೆ. ತುಂಬ ಹಳೆಯದಂತ ಹೇಳುವಾಗ ಚರಕ ಮತ್ತು ಶಿಷ್ಯರತ್ವ ನಾವು ರೆಫರ್ ಮಾಡ್ತೇವೆ. ಸೊ ಆಯುರ್ವೇದ ಈ ಒಂದು ಔಷಧ ಪದ್ಧತಿ ಯಾಕೆ ಅದೊಂದು ಎಂತ ಹೇಳೋದು ಅಂತ ಹೇಳಿದ್ರೆ, ಈಗಿನ ಒಂದು ಕಾಲಮಾನದಲ್ಲಿ ಯಾಕೆ ಅದು ಹಿಂದೆ ಸರಿತಾ ಇತ್ತು ಅಂತ ನನಗೆ ಅನಿಸ್ತದೆ. ಮೊದಲು ಮೇ ಬಿ ಬ್ರಿಟಿಷರು ಬಂದ ಮೇಲೆ ಸ್ವಲ್ಪ ಆಗ ಪ್ರಭಾವ ಜಾಸ್ತಿ ಆಯಿತು ಬೇರೆ ಮೆಡಿಸಿನ್ಗಳದ್ದು, ಅಥವಾ ಜೀವನ ಶೈಲಿಯಲ್ಲಿ ತುಂಬ ವ್ಯತ್ಯಾಸ ಬಂದ ಕಾರಣ ಆ ನಂತರ ಅದು ಸ್ವಲ್ಪ ಮೂಲೆ ಗುಂಪಿಗೆ ಹೋಯಿತು ಅಂತ ನನಗೆ ಅನಿಸ್ತದೆ. ಬಟ್ ಒಂದು 10-20 ವರ್ಷಗಳ ಹಿಂದೆ ನಾನು ಕೇರಳದಲ್ಲಿ ನೋಡುವಾಗ ಆಯುರ್ವೇದ ಅಂತ ಹೇಳುವಂಥದ್ದು ಮೇನ್ ಸ್ಟ್ರೀಮ್ ಆಫ್ ಮೆಡಿಸಿನ್ ಆಗಿ ಇರ್ತಿತ್ತು. ಜನಗಳಿಗೆ ಒಳ್ಳೆ ಅವೇರ್ನೆಸ್ ಇರ್ತಿತ್ತು. ಯಾಕೆ ಆಯುರ್ವೇದ ಅಂತ ಹೇಳುವಾಗ ಕೇವಲ ಚಿಕಿತ್ಸಾ ಪದ್ಧತಿ ಅಂತ ಹೇಳಿದ್ರೆ ಒಂದು ರೋಗ ಬಂದರೆ ಅದಕ್ಕೊಂದು ಟ್ರೀಟ್ಮೆಂಟ್ ಮಾಡೋದು ಅಂತಲ್ಲ. ಆ್ಯಕ್ಚುಲಿ ಆಯುರ್ವೇದದಲ್ಲಿ ಜೀವನ ಪದ್ಧತಿಯನ್ನೇ ಹೇಳ್ಕೊಟ್ಟಿದ್ದಾರೆ. ಹೇಗೆ ತಿನ್ನಬೇಕು ಆಹಾರ, ಎಷ್ಟೊತ್ತಿಗೆ ಎದ್ದೇಳಬೇಕು, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕೆ ಎದ್ದೇಳಬೇಕು, ಆ ಮುಹೂರ್ತಕ್ಕೆ ಆ ಸಮಯಕ್ಕೆ ಏನು ಒಂದು ಮಹತ್ವ ಇದೆ, ಅಲ್ಲಿ ಏನು ವ್ಯತ್ಯಾಸ ಆಗ್ತದೆ, ಅಂದರೆ ಮನಸ್ಸು ಯಾಕೆ ಕ್ರಿಯೇಟಿವಿಟಿಯನ್ನು ತಂದುಕೊಡ್ತದೆ ಆ ಸಮಯದಲ್ಲಿ,
ಅಂತ ಹೇಳಿದ್ರೆ ಇದನ್ನು ತುಂಬಾ ಸೈನ್ಸಿನ ಅಂದ್ರೆ ನಮಗೆ ಈಗ ಸೈನ್ಸ್ ಏನು ಹೇಳ್ತದೆ ಅದನ್ನು ಆ ಟೈಮಲ್ಲಿ ಅಂತ ಹೇಳಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅದನ್ನ ಜೀವನವನ್ನ ನೋಡಿ ಪ್ರಾಕ್ಟಿಕಲ್ ಆಗಿ ಎಲ್ಲವನ್ನ ತಿಳ್ಕೊಂಡು ಬರೆದದ್ದು. ಹಾಗಾಗಿ ಎಕ್ಯುರೇಸಿ ಅಷ್ಟು ಪರ್ಫೆಕ್ಟ್ ಇದೆ, ಅದರಲ್ಲಿ ತಪ್ಪೋ ಪ್ರಶ್ನೆ ಇಲ್ಲ. ನಾವು ತಿಳ್ಕೊಳ್ಳೋದು ತಪ್ಪಾಗಿರ್ಬೋದು, ಯಾಕೆ ಹಿಂದೆ ಸರಿಯಿತು ಅಂತ ಹೇಳೋದಕ್ಕಾಗಿ ಅದರ ಅಧ್ಯಯನ ಕಮ್ಮಿ ಆಯ್ತಾ ಎಲ್ಲೋ, ಅಥವಾ ಒಂದು ಹೇಗೆ ಅಂತ ಹೇಳಿದ್ರೆ ಜನಗಳಲ್ಲಿ ಆಸಕ್ತಿ ಮೂಡಿ ಅದಕ್ಕೆ ಡಿಮಾಂಡ್ ಇದ್ರೆ ಅಲ್ವಾ ಸಪ್ಲೈ ಇರುವಂಥದ್ದು. ಹಾಗಾಗಿ ಇಲ್ಲಿ ಡಿಮಾಂಡ್ ಕಮ್ಮಿ ಆಯಿತು, ಅದರ ಅವೇರ್ನೆಸ್ ಕಮ್ಮಿ ಆಯಿತು, ಬಟ್ ಪುನಃ ಜಾಸ್ತಿ ಆಗ್ತದೆ. ಹೌದು, ಅಥವಾ ಬಿಸ್ನೆಸ್ಗೆ ಬೇಕಾಗಿ ಆದ್ರೂ ಇರ್ಬೋದು. ಯಾಕಂದ್ರೆ ಎಲ್ಲಿ ಯೂನಿಫಾರ್ಮಿಟಿ ಬಂದು ಮೆಡಿಸಿನ್ಗಳು ಪಿಲ್ಸ್ ರೂಪದಲ್ಲಿ ಅಥವಾ ಟ್ಯಾಬ್ಲೆಟ್ ರೂಪದಲ್ಲಿ ಅಥವಾ ಮೆಡಿಸಿನ್ ಒಂದು ಬಿಸ್ನೆಸ್ ಆಗ್ತದೆ, ಆಗ ಈ ಆಯುರ್ವೇದ ಅಂತ ಹೇಳೋದು ಸ್ವಲ್ಪ ಹಿಂದೆ ಸರಿ ಇರ್ಬೋದು. ಯಾಕಂತೇಳಿದ್ರೆ ನೀವು ಆಯುರ್ವೇದದಲ್ಲಿರುವ ಮೆಡಿಸಿನ್ಗಳನ್ನು ನೋಡಿ, ಈಗ ಕಾಷ್ಟ ಔಷಧಿ ಅಂತ ಹೇಳ್ತೇವೆ, ಮತ್ತೊಂದು ರಸೌಷಧಿ ಅಂತ ಎರಡು ಮುಖ್ಯ ವಿಭಾಗ ಇದೆ. ಕಾಷ್ಟ ಔಷಧಿ ಅಂತ ಹೇಳಿದ್ರೆ ಸಸ್ಯಗಳ ಮೂಲಕ ಔಷಧಿಯನ್ನು ತಯಾರು ಮಾಡುವಂಥದ್ದು. ಒಂದೊಂದು ಆಯುರ್ವೇದ ಔಷಧಿಯಲ್ಲಿ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಅಮೃತಾರಿಷ್ಟ ಅಂತ ತಗೊಳ್ಳುವ ಅಥವಾ ಪಿಪ್ಪಲ್ಯಾಸಂ ಅಂತ ತಗೊಳ್ಳುವ, ಈ ಎಲ್ಲ ಒಂದೊಂದು ಔಷಧಿಯಲ್ಲಿಯೂ 10 ಔಷಧಿಗಳಿವೆ, 10 ಗಿಡಗಳಿವೆ, ಅದರಲ್ಲಿ ಬೇರೆ ಬೇರೆ ಅದರ ಪ್ರಮಾಣವನ್ನು ಹಾಕಿದ್ದೇವೆ ನಾವು. ಹಾಗಾಗಿ ಆ ಮೆಡಿಸಿನ್ಗಳು ಸಿಗಬೇಕು ಅಂತ ಹೇಳಿದ್ರೆ ಅದನ್ನು ತಗೊಂಡು ಬರುವಂಥದ್ದು, ಅದನ್ನು ಪ್ರಿಸರ್ವ್ ಮಾಡುವಂಥದ್ದು, ಅದನ್ನು ಆ ರೀತಿಯ ಉತ್ಕೃಷ್ಟ ಮಟ್ಟದಲ್ಲಿ ಉಳಿಸ್ಕೊಳ್ಳುವಂಥದ್ದು ಇದು ಅಷ್ಟು ಸುಲಭ ಅಲ್ಲ. ಅದೇ ನೀವು ಕೆಮಿಕಲ್ ಬೇಸ್ಡ್ ಮೆಡಿಸಿನ್ಗೆ ಹೋದರೆ ಅಲ್ಲಿ ಯೂನಿಫಾರ್ಮಿಟಿ ಮಾಡೋದು ತುಂಬ ಸುಲಭ, ಮತ್ತು ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಆರ್ ವೆರಿ ಚೀಪ್. ಹಾಗಾಗಿ ಅಲ್ಲಿ ಮೆಡಿಸಿನ್ಗಳನ್ನು ಸುಲಭದಲ್ಲಿ ಮಾಸ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗ್ತದೆ ಒಂದು, ಮತ್ತೆ ಅದನ್ನ ಯೂನಿಫಾರ್ಮಿಟಿ ತರೋದು ಸುಲಭ ಇರ್ತದೆ. ಹಾಗಾಗಿ ಅದು ಬಹಳ ಬೇಗ ಬಿಸ್ನೆಸ್ಸಿಗೆ ಅಂಟಿಕೊಂಡ ಕಾರಣ ಇದು ಬಿಸ್ನೆಸ್ಸಿಗೆ ಅಂದ್ರೆ ಇದು ಇಂಡಿವಿಜುವಲೈಸ್ಡ್ ಮೆಡಿಸಿನ್ ಇದೆ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ. ಅಂತ ಹೇಳಿದ್ರೆ ಅವನವನ ಪ್ರಕೃತಿಗೆ ಅನುಗುಣವಾಗಿ ಬೇರೆ ಬೇರೆ ಮೆಡಿಸಿನ್ಗಳನ್ನು ಅಥವಾ ಬೇರೆ ಬೇರೆ ಔಷಧಿಗಳನ್ನು ಅಥವಾ ಪ್ರಮಾಣವನ್ನು ವ್ಯತ್ಯಾಸ ಮಾಡ್ತಾ ಹೋಗ್ಬೋದು. ಹಾಗಾಗಿ ಆಯುರ್ವೇದ ಅಂತ ಹೇಳುವಂಥದ್ದೇ ಒಂದು ಭಾರಿ ವಿಶಿಷ್ಟವಾದದ್ದು. ಅದರಲ್ಲಿ ಈ ಎಲ್ಲ ರೋಗಗಳಿಗೂ ಆಯುರ್ವೇದದಲ್ಲಿ ಔಷಧಿ ಇದೆ. ಎಲ್ಲ ರೋಗಗಳಿಗೆ ಇದೆ ಅಂತ ಹೇಳುವಾಗ, ಎಲ್ಲಾ ರೋಗಗಳಿಗೆ ಅಂದ್ರೆ ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ಹೇಳುವಾಗ, ಡಿಸೀಸ್ ಅನ್ನು ಹೇಳುವಾಗಲೂ ಸಾಧ್ಯ ಅಸಾಧ್ಯ ಅಂತ 2 ಕೆಟಗರಿ ಮಾಡಿದ್ದಾರೆ. ಅಂದ್ರೆ ಸಾಧ್ಯ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಮಾಡುವಂಥದ್ದು, ಅಸಾಧ್ಯ ಅಂತ ಹೇಳಿದ್ರೆ ಆಗುದಿಲ್ಲ ಅಂತ ಹೇಳುವಂಥದ್ದು. ಹಾಗೆ ಸಾಧ್ಯ ಅಂತ ಹೇಳುವಾಗ ಯಾವುದು ಸುಲಭವಾಗಿ ಟ್ರೀಟ್ ಮಾಡಬಹುದು, ಯಾವಾಗ ಕಷ್ಟ ಆಗ್ತದೆ ಅಂತ ಹೇಳಿದ್ದಾರೆ. ಅಸಾಧ್ಯ ಅಂತ ಹೇಳುವಾಗ ಯಾವುದನ್ನ ನಾವು ಜಸ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಡಿಸೀಸ್ ಹಾಗೆ ಇರ್ತದೆ, ಬಟ್ ಅದನ್ನ ಏನು ಹಾರ್ಮ್ ಆಗದೆ ಬಾಡಿಗೆ, ಅಥವಾ ಆ ಡಿಸೀಸ್ ಹೇಗಿದೆ ಹಾಗೆ ಉಳಿಸ್ಕೊಂಡು ಹೋಗುವಂಥದ್ದು ಒಂದು ಟ್ರೀಟ್ಮೆಂಟ್ ಇದೆ. ಅಥವಾ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳುವಂಥದ್ದು ಕಂಡೀಷನ್ಗಳಿದೆ, ಅಸಾಧ್ಯ ಅಂತ ಹೇಳುವಂಥದ್ದು ಕಂಡೀಷನ್ಗಳಿದೆ. ಅಂದ್ರೆ ಈ ಡಿಸೀಸ್ ಅನ್ನು ಕೂಡ ಹೇಳಿದ್ದಾರೆ ಅದರಲ್ಲಿ. ನಾವು ಆಯುರ್ವೇದ ಅಂತ ಹೇಳುವಾಗ ಇದು ಮುಖ್ಯವಾಗಿದ್ದದ್ದು 2 ವಿಭಾಗ ಅದರಲ್ಲಿ. ಒಂದು ಸ್ವಸ್ಥರಿಗೆ, ನಾವೇನು ಹೆಲ್ದಿ ಇರ್ತೇವಲ್ಲ, ಹೆಲ್ದಿ ಪೀಪಲ್ಗೆ ಆ ಹೆಲ್ತ್ ಅನ್ನ ಹೇಗೆ ಮೇಂಟೈನ್ ಮಾಡೋದು ಅಂತ ಹೇಳುವಂಥದ್ದು. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣ, ಆತುರಸ್ಯ ವಿಕಾರ ಪ್ರಶಮನ ಅಂತ ಹೇಳಿದ್ರೆ ಯಾರು ಸ್ವಸ್ಥರಾಗಿದ್ದಾರ ಅವರಿಗೆ ಹೇಗೆ ಸ್ವಸ್ಥತೆಯನ್ನು ಇಟ್ಕೊಳ್ಳುವಂಥದ್ದು. ಅದಕ್ಕೆ ದಿನಚರಿ ಇರ್ಬೋದು, ಅಥವಾ ಋತುಚರ್ಯ ಇರ್ಬೋದು, ಅಥವಾ ಸ್ವಸ್ಥ ವೃತ್ತ ಅಂತಿದೆ. ಈ ತರದ ಎಲ್ಲ ಜೀವನ ಕ್ರಮವನ್ನೇ ಹೇಳ್ಕೊಟ್ಟಿದ್ದಾರೆ. ದಿನಚರಿ ಬಗ್ಗೆ ಸ್ವಲ್ಪ ದಿನಚರಿಯ ಬಗ್ಗೆ ಅಂತ ಹೇಳ್ಬೇಕಾದ್ರೆ ನಾವು ಎಷ್ಟು ಹೊತ್ತಿಗೆ ಎದ್ದೇಳಬೇಕು, ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು, ಬ್ರಾಹ್ಮಿ ಮುಹೂರ್ತ ಇದ್ರೆ ಏನಾಗ್ತದೆ, ಯಾವ ತರ ಹಲ್ಲು ಉಜ್ಜಬೇಕು, ಯಾವ ತರದ ಆಹಾರವನ್ನು ತಗೊಳ್ಬೇಕು, ಯಾವ ಪ್ರಕೃತಿ ಇದ್ದವನಿಗೆ ಯಾವ ಆಹಾರ ಸೂಟೇಬಲ್ ಆಗ್ತದೆ, ಈ ರೀತಿ ಪ್ರತಿಯೊಂದನ್ನ ಕ್ರಮಬದ್ಧವಾಗಿ ಹೇಳ್ತಾ ಹೋದದ್ದು ದಿನಚರಿ. ದಿನಚರಿಯ ಒಂದು ವಿಶೇಷ ಹೇಳೋದಾದ್ರೆ ನಾನು, ದಿನಚರಿ ಅಂತ ಹೇಳಿದ್ರೆ ದಿನದ ಚರ್ಯೆಯನ್ನು ಹೇಳುವಂಥದ್ದು ದಿನಚರಿ. ಹಾಗಾಗಿ ಎಷ್ಟೊತ್ತಿಗೆ ಮಲಗಬೇಕು ಅಂತ ಈ ತರದ ಸಂಪೂರ್ಣವಾಗಿ ದಿನಚರಿಯನ್ನು ಹೇಳ್ತಾ ಇರೋದು ದಿನಚರಿ. ನಾನೊಂದು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಈಗ ಆಹಾರವನ್ನು ತಗೊಳ್ಳುವುದಕ್ಕೆ ಒಂದು ಕ್ರಮ ಇದೆ. ಅದಂತ ಹೇಳಿದ್ರೆ ಆಹಾರವನ್ನು ತಗೊಳ್ಬೇಕಾದ್ರೆ ನಮ್ಮ ಡೈಜೆಷನ್ ಫೈರ್ ಅಥವಾ ಅಗ್ನಿ ಅಂತ ಏನ್ ಹೇಳ್ತೇವಲ್ಲ, ಅಗ್ನಿ ಸರಿಯಾಗಿರ್ಬೇಕು. ಇಲ್ಲಿ ಅಗ್ನಿ ಅಂತ ಹೇಳುದು ನಾವು ಅಂದ್ರೆ ಡೈಜೆಷನ್ ಫೈರ್ ಅನ್ನ, ಇದೇನು ಎನ್ಸೈಮ್ಸ್ ಅಂತ ಹೇಳ್ತೇವೆ ಈ ತರದ ಮಾಡರ್ನ್ ಇದು ಡೈಜೆಷನ್ ಪ್ರೋಸೆಸ್ಸಿಗೆ. ಈ ಅಗ್ನಿ ಹೇಗೆ, ಅದಕ್ಕೊಂದು ಸಿಮಿಲಿಯನ್ನು ಕೊಟ್ಟಿದ್ದಾರೆ ಅವರು. ಈ ಸೂರ್ಯ ಯಾವಾಗ ತಾಪಮಾನ ಜಾಸ್ತಿ ಇರ್ತದ ಆಗ ಅಗ್ನಿಯು ಜಾಸ್ತಿ ಇರ್ತದಂತೆ. ಹಾಗಾಗಿ ನಮ್ಮ ಆಹಾರ ಅಂದ್ರೆ ಮೇನ್
ಫುಡ್ಡು, ಜಾಸ್ತಿ ಆಹಾರವನ್ನು ಅಥವಾ ಘನ ಆಹಾರವನ್ನು, ಯಾವುದು ಹೆವಿ ಫಾರ್ ಡೈಜೆಷನ್ ಅಂತ ಆಹಾರವನ್ನು ಸೂರ್ಯ ಜಾಸ್ತಿ ಪ್ರಕಾಶವಿದ್ದಾಗ, ಆ ಥರ ಇದ್ದಾಗ ಅಗ್ನಿ ಜಾಸ್ತಿ ಇರ್ತದಂತೆ, ಹಾಗಾಗಿ ತಗೊಳ್ಬೇಕು. ಇನ್ನೊಂದು, ಆಹಾರವನ್ನು ತಗೊಳ್ಳುವಾಗ ಡೇ ಟೈಮಲ್ಲಿ ತಗೊಳ್ಬೇಕು, ಅಂದರೆ ರಾತ್ರಿ ಇಲ್ಲ. ನೀವು ಬೆಳಿಗ್ಗಿನ ಹೊತ್ತು ಒಂದು ಲಘು ಆಹಾರವನ್ನು ತಗೊಂಡ್ರೆ ಮಧ್ಯಾಹ್ನದ ಹೊತ್ತು ಮೇ ಬಿ ಒಂದು 2 ಗಂಟೆ ಹೊತ್ತಿಗೆ ನಮ್ಮ ಇಡೀ ದಿನದ ಒಳ್ಳೆಯ ಆಹಾರವನ್ನು ಮತ್ತು ಘನ ಆಹಾರವನ್ನು, ಹೆವಿ ಡೈಜೆಷನ್ ಇರುವಂಥ ಆಹಾರವನ್ನು ತಗೊಳ್ಬೇಕು. ಕತ್ತಲೆ ಆಗ್ತಾ ಹೋದಾಗ ಆಹಾರವನ್ನು, ಕತ್ತಲೆ ಆಗುವ ಮೊದಲು ಆಹಾರವನ್ನು ತಿಂದು ಮುಗಿಸಬೇಕು. ಆಗ ಒಂದು ನಮ್ಮ ಡೈಜೆಷನ್ ಸಿಸ್ಟಮಿಗೂ ರೆಸ್ಟ್ ಸಿಗ್ತದೆ ಕಂಪ್ಲೀಟ್, ಮತ್ತೆ ತಿಂದ ಆಹಾರ ಆ ದಿನವೇ ಡೈಜೆಸ್ಟ್ ಆಗ್ತದೆ, ರಾತ್ರಿ ಉಳಿಯುವುದಿಲ್ಲ. ಬೆಳಗ್ಗಿನ ಆಹಾರ ರಾಜನಂತೆ, ಮಧ್ಯಾಹ್ನ ಆಹಾರ ರಾಜನ ಮಗನಂತೆ, ರಾತ್ರಿಯ ಆಹಾರ ಸೇವಕನಂತೆ, ಈ ತರ ಅದೊಂದಿದೆಯಲ್ಲ, ಅದನ್ನು ಬಾರಿ ಚಂದ ಹೇಳಿದ್ದಾರೆ ಆಕ್ಚುಲಿ. ಈಗೆಲ್ಲ ನೈಟ್ ಡಿನ್ನರ್ ಅಂತಿದೆ ನೋಡಿ, ನೀವು ರಾತ್ರಿ ಆಹಾರ ತಗೊಳ್ಳೋದು. ಇದಕ್ಕೆ ಇದು ಆಯುರ್ವೇದದಲ್ಲಿ ಇಲ್ಲ. ಆಯುರ್ವೇದದಲ್ಲಿ ಡಿನ್ನರ್ ಅಂತ ಹೇಳುವಂತ ಒಂದು ಕ್ರಮ ಆ ವಿಷಯದಲ್ಲಿ ಇರಲಿಲ್ಲ. ಯಾಕಂದ್ರೆ ರಾತ್ರಿ ಹೊತ್ತು ನಾವು ಆಹಾರ ತಿಂದು ಮಲಗುವಂಥದ್ದು ಜಾಸ್ತಿ ಇರ್ತದೆ, ಹಾಗಾಗಿ ಇರುವುದಿಲ್ಲ ನಮಗೆ, ಆ ಡೈಜೆಷನ್ ಪ್ರೋಸೆಸ್ ಸರಿ ಆಗುದಿಲ್ಲ ಅಂತ ಹೇಳಿದ್ದು. ಈ ಆಯುರ್ವೇದ ಪ್ರಕಾರ ನಿದ್ದೆ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್? ನಿದ್ದೆ ಅಂತ ಹೇಳುವಂಥದ್ದು ಆಯುರ್ವೇದದ ಪ್ರಕಾರ ಅಂತಲ್ಲ, ಎಲ್ಲ ಪ್ರಕಾರದಲ್ಲಿಯೂ ನಿದ್ದೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆದರೆ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ, ಒಂದು ತ್ರಿದಂಡ ಅಂತ ಹೇಳಿದ್ದಾರೆ. ತ್ರಿದಂಡ ಅಂತ ಹೇಳಿದರೆ 3 ಸ್ತಂಭಗಳು. ಒಂದು ಬಿಲ್ಡಿಂಗ್ ಅನ್ನು ಕಟ್ಟುವಾಗ ಹೇಗೆ ಅದಕ್ಕೆ 3 ಸ್ತಂಭಗಳು ಅಥವಾ ಸ್ತಂಭಗಳು ಎಷ್ಟು ಮುಖ್ಯವೋ, ಹಾಗೆ ಒಬ್ಬ ವ್ಯಕ್ತಿಯ ನಮ್ಮ ಆರೋಗ್ಯ ಉಳಿಬೇಕು ಅಂತ ಹೇಳಿದ್ರೆ 3 ಸ್ತಂಭಗಳ ಅಗತ್ಯ ಅಂತೆ. ಅದು ಯಾವುದಂತ ಹೇಳಿದ್ರೆ ಆಹಾರ, ನಿದ್ರೆ ಮತ್ತೊಂದು ಬ್ರಹ್ಮಚರ್ಯ. ಆಹಾರ ನಾನು ಆಗಲೇ ಹೇಳಿದಾಗೆ ಆಹಾರವನ್ನು ತಗೊಳ್ಳುವ ಕ್ರಮವನ್ನು ಹೇಳಿದ್ದಾರೆ. ಆಹಾರವನ್ನು ತಗೊಳ್ಳುವಾಗ ಈಗ ಒಂದು ಸಿಂಪಲ್ ಟಿಪ್ಸ್ ಹೇಳಬೇಕಾದ್ರೆ 6 ರಸಗಳನ್ನು ಹೇಳಿದ್ದಾರೆ. ಮಧುರಾಂಬ್ಲ ಲವಣ ಕಟು ತಿಕ್ತ ಕಷಾಯ, ಇದು 6 ರಸಗಳು. ಅಂದ್ರೆ ಮಧುರ ಸ್ವೀಟ್ ಟೇಸ್ಟ್ ಇರುತ್ತದೆ, ಆ ಥರದ ಕಷಾಯ, ಅಂಬಲ, ಲವಣ, ಈ ಥರದ 6 ಟೇಸ್ಟ್ಗಳು. ಈ 6 ಟೇಸ್ಟನ್ನು ತಗೊಳ್ಬೇಕು ನಾವು. ನನಗೆ ಸ್ವೀಟ್ ಟೇಸ್ಟ್ ಅಂದರೆ ಸ್ವೀಟ್ ತಗೊಳ್ಬಾರ್ದು. ನೀವು ಅದೇ ಮಾಡರ್ನಿಗೆ ಹೋದರೆ ಅಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಅಥವಾ ವೈಟಮಿನ್ಸ್ ಇರ್ಬೋದು, ಈ ಥರ ಹೇಳ್ತಾ ಹೋಗ್ತೇವೆ ಅಲ್ಲಿ ನಾವು. ಅದನ್ನೇ ಆಯುರ್ವೇದದಲ್ಲಿ ಹೇಳುವಾಗ ಷಡ್ ರಸಗಳನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಆಹಾರವನ್ನು ತಗೊಳ್ಳುವಾಗ ನಾವು ಅಂದರೆ ಇದು ತುಂಬ ಪ್ರಾಕ್ಟಿಕಲ್ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಈಗ ಆಹಾರವನ್ನು ನಾವು ತಗೊಳ್ಳುವಾಗ ಏನು ಮಾಡ್ಬೋದು, ಷಡ್ ರಸಗಳನ್ನು ಮಿಕ್ಸ್ ಮಾಡಿ ತಗೊಳ್ಬೇಕು. ನನಗೆ ಹುಳಿ ಬೇಡ ಅಂತ ಹೇಳಲಿಕ್ಕಿಲ್ಲ ಅಲ್ಲಿ, ಅಥವಾ ನನಗೆ ಕಷಾಯ ರಸ ಬೇಡ ಅಂತ ಹೇಳಲಿಕ್ಕಿಲ್ಲ. ಯಾಕೆಂತಂದರೆ ಅದು ಒಂದು ರೀತಿಯ ನಮ್ಮ ಬಾಡಿಯಲ್ಲಿರೋ ಏನು ಡಿಫಿಷಿಯನ್ಸಿ ಇದೆ, ಯಾವುದಾದ್ರು ವೈಟಮಿನ್ ಡಿಫಿಷಿಯನ್ಸಿ ಇದೆಯಾ ಅಥವಾ ನ್ಯೂಟ್ರಿಯನ್ಸ್ ಡಿಫಿಷಿಯನ್ಸಿ ಇದೆಯಾ, ಅದನ್ನೆಲ್ಲ ಫುಲ್ ಮಾಡ್ತದೆ ಅದು ಬೇರೆ ಬೇರೆ ಕ್ರಮವಾಗಿ. ಹಾಗಾಗಿ ನೀವು ನೋಡಿರ್ಬೋದು ಹಿಂದಿನ ಕಾಲದಲ್ಲಿ ಆಹಾರವನ್ನು ಪ್ರತಿನಿತ್ಯ ಆಹಾರವನ್ನು ಕೊಡುವಾಗ ಬೇರೆ ಬೇರೆ ಟೇಸ್ಟ್ಗಳನ್ನು ಮಾಡ್ತಿದ್ದರು. ಹಾಗಾಗಿ ಈಗ ನಾವು ಹೇಳ್ತೇವೆ ಖಾರ ತಿನ್ನೋದು ಜಾಸ್ತಿ ಅಥವಾ ಹುಳಿ ತಿನ್ನೋದು ಜಾಸ್ತಿ ಅಥವಾ ಸ್ವೀಟ್, ಆ ಥರ ಇಲ್ಲ. ಇದು ಷಡ್ ರಸಗಳನ್ನು ಮಿಕ್ಸ್ ಮಾಡಿ ತಗೊಳ್ಳುವಂಥದ್ದೇ ಪರ್ಫೆಕ್ಟ್ ಆಹಾರ. ಸೊ ತ್ರಿದಂಡದಲ್ಲಿ ಒಂದು ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ. ಇದು ಬ್ರಹ್ಮಚರ್ಯ ಅಂತ ಹೇಳುವಂಥದ್ದು ಅಂದ್ರೆ ನಮ್ಮ ಮಾರಲ್ ಕಾಂಡಕ್ಟ್ ಹೇಗಿರಬೇಕು ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನ ಒಂದು ಕ್ರಮ ಹೇಗಿರಬೇಕು ಅಂತ ಹೇಳುವಂಥದ್ದು. ಅಂದ್ರೆ ನಮ್ಮ ದಿನಚರಿ ಹೇಗಿರಬೇಕು, ಮಾನಸಿಕವಾದ ದಿನಚರಿ ಹೇಗಿರಬೇಕು, ನಮ್ಮ ಬಿಹೇವಿಯರ್ ಹೇಗಿರಬೇಕು, ನಮ್ಮ ವ್ಯವಹಾರಗಳು ಹೇಗಿರಬೇಕು, ಹೇಗೆ ಮಾತನಾಡಬೇಕು ಜನಗಳ ಹತ್ರ, ಅಥವಾ ನಾವು ಪ್ರಕೃತಿಯ ಜೊತೆ ಹೇಗಿರಬೇಕು, ಪ್ರಕೃತಿಗೆ ಹೇಗೆ ಹೊಂದಾಣಿಕೆಯಾಗಿರಬೇಕು, ಇದು ತುಂಬ ಮುಖ್ಯ ಅಂತ ಹೇಳಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾವು ಇವತ್ತು ಡಿಸೀಸ್ಗಳು ಯಾಕೆ ಈ ಥರ ಎಲ್ಲರಿಗೂ ಹೆದರಿಕೆ, ಕೊರೋನಾ ಬಂದ ನಂತರ ಅಂತೂ ಏನು ನೋಡಿದ್ರೆ ಹೆದರಿಕೆ. ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಆಯುರ್ವೇದದಲ್ಲಿ ಒಂದು ಮಾತಿದೆ. ಆಯುರ್ವೇದದಲ್ಲಿ ನಮ್ಮನ್ನ ಹ್ಯೂಮನ್ ಬೀಯಿಂಗ್ಸನ್ನು ಅಥವಾ ಅದನ್ನು ಪುರುಷ ಅಂತ ಹೇಳಿದ್ದಾರೆ. ಹ್ಯೂಮನ್ ಬೀಯಿಂಗ್ಸನ್ನು ಪುರಿ ಶರೀರೇತಿ ಪುರುಷ, ಅದರ ಡೆಫಿನೇಷನ್ ಹೇಳಿದ್ದು ಪುರಿ ಶರೀರೇತಿ ಪುರುಷ. ಇದು ಮೇಲಿಗೂ ಸೇಮ್ ಪುರುಷ ಅಂತ ಹೇಳಿದರೆ, ಫಿಮೇಲಿಗೂ ಪುರುಷ ಅಂತ ಹೇಳಿದ್ದು. ಯಾರ ಶರೀರದಲ್ಲಿ ಶಕ್ತಿ ಇದೆಯೋ ಅಥವಾ ಈಶ್ವರ ಇದ್ದಾನ ಅವನನ್ನು ಪುರುಷ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ನಾವು ಒಂದು ಬರೀ ಮಾಂಸ ಅಥವಾ ಮೂಳೆಯಿಂದ ಮಾಡಿದವರಲ್ಲ, ಒಂದು ಚೇತನ ಅಂತ ಶಕ್ತಿಯಿಂದ ಮಾಡಿದವರು. ನಮ್ಮೊಳಗೆ ಒಂದು ಶಕ್ತಿ ಇದೆ, ಅದನ್ನು ನೀವು ದೇವರು ಅಂತ ಹೇಳಿ, ಯೂನಿವರ್ಸಲ್ ಎನರ್ಜಿ ಅಂತ ಹೇಳಿ, ಅಥವಾ ಏನೋ ಆತ್ಮ ಅಂತ ಹೇಳಿ, ಏನಾದರೂ ಹೇಳಿ, ಬಟ್ ಒಂದು ಶಕ್ತಿಯಿಂದಲೇ ಮಾಡಲ್ಪಟ್ಟಿದೆ ಅಂತ ಹೇಳಿದ್ದಾರೆ ಅವರು. ಅದನ್ನು ಅಷ್ಟು ಕ್ಲಿಯರಾಗಿ ಹೇಳಿದ್ದಾರೆ. ಹಾಗಾಗಿ ಇನ್ನೊಂದು ಡೆಫಿನೇಷನ್ ಇದೆ, ಚೇತನ ಧಾತುರಪ್ಯೇಕ ಪುರುಷ ಸಂಜ್ಞಕ ಅಂತ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಶರೀರ ಚೇತನ ಅಂತ ಎಂಬ ಧಾತುವಿನಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ. ಹಾಗಾಗಿ ನಾವು
ಡಿಸೀಸ್ ನಮ್ಮ ದೇಹಕ್ಕೆ ಬರುವುದು, ದೇಹಕ್ಕೆ ಡಿಸೀಸನ್ನು ತಂದುಕೊಳ್ಳೋದು ಕಷ್ಟ. ಈಗ ನಾವೆಲ್ಲರೂ ಏನು ಹೆದರಿದ್ದಾರೆ ಅಂತ ಹೇಳಿ ಜನ ಅಥವಾ ಎಲ್ಲ ಸರ್ವೇ ಸಾಮಾನ್ಯವಾಗಿ ಏನು ಹೆದರಿದ್ದೇವೆ ಅಂತ ಹೇಳಿದ್ರೆ, ನಮಗೆ ಡಿಸೀಸ್ ಇಲ್ಲದೆ ಬದುಕುವುದು ಕಷ್ಟ, ಅಂದರೆ ಹೋಗಲಾಡಿಸೋದು ಕಷ್ಟ ಅಂತ ತಿಳ್ಕೊಂಡಿದ್ದಾರೆ. ಹಾಗಿಲ್ಲ. ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ನಮ್ಮ ದೇಹಕ್ಕೆ ಒಂದು ಕಾಯಿಲೆ ಬರುವುದೇ ಕಷ್ಟ. ಯಾಕೆಂದರೆ ಅಷ್ಟು ಪ್ಯೂರಿಫೈಡ್ ಫಾರ್ಮಲ್ಲಿ ಇರುವಂಥ ಒಂದು ಹ್ಯೂಮನ್ ಬೀಯಿಂಗ್ಸ್, ಅಷ್ಟು ವೆಲ್ ಬ್ಯಾಲೆನ್ಸ್ಡ್, ಅಷ್ಟು ವೆಲ್ ಪ್ರೊಟೆಕ್ಟೆಡ್ ಹ್ಯೂಮನ್ ಬೀಯಿಂಗ್ಸ್. ಆಯ್ತು, ಅದಕ್ಕೆ ಡಿಸೀಸ್ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಬರುವಂಥದ್ದು ಎಲ್ಲಿ ತಪ್ತದೆ ಅಂತ ಹೇಳಿದ್ರೆ, ಆಹಾರ ಸರಿ ಇಲ್ಲ ಅಂತಿದ್ರೆ, ನಮ್ಮ ನಿದ್ರೆ ಸರಿ ಇಲ್ಲ ಅಂತಿದ್ರೆ, ಅಥವಾ ನಮ್ಮ ವ್ಯವಹಾರಗಳು ಸರಿ ಇತ್ತ ಅಂತ ಹೇಳಿದ್ರೆ, ನಾವು ಜನಗಳೊಟ್ಟಿಗೆ ಮಾತನಾಡೋದು, ಪ್ರಕೃತಿ ಒಟ್ಟಿಗೆ ನಾವು ಹೇಗೆ ಬೆರೀತೇವೆ, ಇದರ ನಮ್ಮ ಮಾನಸಿಕ ಆಹಾರ ಹೇಗಿದೆ, ಆರೋಗ್ಯ ಹೇಗಿದೆ, ಈ ಥರ ಸರಿ ಇಲ್ಲ ಅಂತ ಹೇಳಿದ್ರೆ ಡಿಸೀಸ್ಗಳು ಬರ್ತದೆ. ಇಲ್ಲದ ಸಾಮಾನ್ಯವಾಗಿ ಡಿಸೀಸನ್ನು ಎಳ್ಕೊಳ್ಳಿಕ್ಕೆ ಆಗುತ್ತಿಲ್ಲ ದೇಹಕ್ಕೆ. ನಂಗೆ ಒಂದು ಖುಷಿ ಏನು ಅಂತ ಹೇಳಿದ್ರೆ, ಆಯುರ್ವೇದಕ್ಕೂ ಪ್ರಕೃತಿಗೂ ತುಂಬ ಸಂಬಂಧ ಇದೆ ಅಂತ ಅಲ್ವಾ? ಹೌದು. ಅಂದರೆ ಇದು ನಮ್ಮಲ್ಲಿ ಪ್ರಕೃತಿ ಅಂತ ಹೇಳುವಾಗ ಪ್ರಕೃತಿಯಲ್ಲಿ ಎರಡು ಅರ್ಥ ಇದೆ. ಒಂದು, ಈಗ ನಾವು ಪ್ರಕೃತಿ ಅಂತ ಹೇಳೋ ಕನ್ನಡದಲ್ಲಿ ಪ್ರಕೃತಿ ಅಂತ ಹೇಳುವಾಗ ನಾವು ನೇಚರ್ನ ಹೇಳುವಂಥದ್ದು, ಗಿಡ ಮರಗಳನ್ನು ಹೇಳುವಂಥದ್ದು. ಅಲ್ಲಿ ಪ್ರಕೃತಿ ಅಂತ ಹೇಳುವಂಥದ್ದು ಯಾವುದರಿಂದ ಈ ಜಗತ್ತು ಉತ್ಪತ್ತಿ ಆಗಿದೆ, ಅದು ಪ್ರಕೃತಿ ಅಂತ ಹೇಳುವಂಥದ್ದು. ಅಂದ್ರೆ ಯಾವುದನ್ನು ಉತ್ಪತ್ತಿ ಬಗ್ಗೆ ಹೇಳಿದ್ದಾರೆ. ಹೌದೌದು. ಯಾವುದನ್ನು ಸೃಷ್ಟಿ ಮಾಡುವ ಒಂದು ಕೆಪಾಸಿಟಿ ಇದೆಯೋ, ಮೂಲ ಫಾರ್ಮ್ ಅನ್ನು ಹೇಳಿರೋದು ಅವರು. ಪ್ರಕೃತಿ ಅಂತ ಹೇಳಿದ್ರೆ ಅದು ಯಾವುದು ನಮ್ಮನ್ನು ಸೃಷ್ಟಿ ಮಾಡ್ತದೆ ಅಂತ ಹೇಳಿರೋದಲ್ಲಿ. ಹಾಗಾಗಿ ಅದು ಇಲ್ಲಿ ಪ್ರಕೃತಿ ಅಂತ ಹೇಳಿದ್ರೆ ಸಮವಾದದ್ದು, ಸರಿಯಾದದ್ದು ಅಂತ ಅರ್ಥ. ಅದಕ್ಕೆ ಯಾವುದೇ ಅದನ್ನು ಕಾಣುವುದಿಲ್ಲ, ಅದಕ್ಕೆ ಒಂದು ಯಾವುದು ನಾವು ಹೇಳಲಿಕ್ಕೆ ಆಗುದಿಲ್ಲ, ಅದು ಪ್ರಕೃತಿ ಅಂತ, ಅದು ಮೂಲ ಸ್ವರೂಪ ಅಂತ ಹೇಳಿರುವಂಥದ್ದು. ಆ ಮೂಲ ಸ್ವರೂಪ ಅದು ಪ್ರಕೃತಿ. ಅದರಿಂದ ನಮ್ಮ ಈ ಸಂಪೂರ್ಣ ಜಗತ್ತು ಉತ್ಪತ್ತಿ ಆಗಿದೆ ಅಂತ ಹೇಳೋದು ಆಯುರ್ವೇದದಲ್ಲಿ ಹೇಗಿರೋದು, ಅದನ್ನು ಪ್ರಕೃತಿ ಅಂತ ಹೇಳಿದ್ದಾರೆ. ಇನ್ನೊಂದು, ನೀವು ಪ್ರಕೃತಿ ಅಂತ ಹೇಳಿದ ಕೂಡ ನನಗೆ ನೆನಪಾಗುವಂಥದ್ದು ಈಗಿನ ಜಗತ್ತಿನ ಪ್ರಕೃತಿ. ಇನ್ನೊಂದು ಆಯುರ್ವೇದದಲ್ಲಿ ಪ್ರಕೃತಿ ಅಂತ ಹೇಳ್ತಾರೆ. ಅದೇ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಬದುಕುವಂಥದ್ದು, ಅಂದರೆ ಒಬ್ಬನ ಮನುಷ್ಯನ ಜೀವನ ಅಥವಾ ಒಬ್ಬ ವ್ಯಕ್ತಿಯ ಎಲ್ಲ ಫಂಕ್ಷನ್ಗಳು ಸರಿಯಾಗಿತ್ತಂದ್ರೆ ಅದು ಪ್ರಕೃತಿ ಜೀವನ ಅಂತ ಹೇಳ್ತಾರೆ. ಪ್ರಕೃತಿ ವಿಕೃತಿ ಅಂತ ಎಲ್ಲಿದೆ. ಯಾವುದು ಪ್ರಕೃತಿ ಅಂತ ಹೇಳಿದ್ರೆ, ದೋಷಗಳು ಧಾತುಗಳು ಎಲ್ಲವೂ ಸಮವಾಗಿದ್ರೆ ಅದನ್ನು ಪ್ರಕೃತಿ ಅಂತ ಹೇಳಿದ್ದು. ಅದು ಯಾವಾಗ ವಿಷಮವಾಗ್ತದೆ, ದೋಷಗಳು ಯಾವಾಗ ತಮ್ಮ ನಿಜ ಸ್ವರೂಪವನ್ನು ವ್ಯತ್ಯಾಸ ಮಾಡ್ತವೆ, ವಿಕೃತಿ ಆಗ್ತದೆ, ಆಗ ಅದನ್ನು ವಿಕೃತಿ ಅಂತ ಹೇಳಿರುವಂಥದ್ದು. ಸೊ ಬಹುಶಃ ಅನೇಕರಿಗೆ ಇರುವಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಯುರ್ವೇದ ಔಷಧಿಯಲ್ಲಿ ಸೈಡ್ ಇಫೆಕ್ಟ್ ಇದೆಯಾ? ಆಯುರ್ವೇದ ನಾನು ಆಗಲೇ ಹೇಳಿದ ಹಾಗೆ ಇದರಲ್ಲಿ ಎರಡು ವಿಧ. ಒಂದು, ಔಷಧಿಯನ್ನು ತಯಾರು ಮಾಡುವಾಗ ನಾವು ಹೇಳಿದ್ರೆ ಕಾಷ್ಟ ಔಷಧಿ, ರಸ ಔಷಧಿ ಅಂತ ಇದೆ. ಆಯುರ್ವೇದ ಔಷಧಿಗಳಲ್ಲಿ ಯಾವುದೇ ಸೈಡ್ ಇಫೆಕ್ಟ್ಸ್ ಇಲ್ಲ. ಆದರೆ ಆಯುರ್ವೇದ ಔಷಧಿಯನ್ನು ತಯಾರು ಮಾಡುವಾಗ ಅಥವಾ ಅದರಲ್ಲಿ ಆಗುವ ಮಿಸ್ಟೇಕ್ಸ್ ಇರ್ಬೋದು. GMP ಸರ್ಟಿಫಿಕೇಟ್ ಅಂತಿದೆ, ಅಂದರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಇದಂತಿದೆ. ಅದನ್ನು ಎಲ್ಲಿಯಾದರೂ ಸರಿಯಾಗಿ ಮಾಡದಿದ್ರೆ, ಅಥವಾ ಕಂಟ್ಯಾಮಿನೇಟೆಡ್ ವಾಟರ್ ಮಿಕ್ಸ್ ಆಗಿದ್ರೆ, ಅಥವಾ ಇವತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲದಕ್ಕೂ ಬೇರೆ ಬೇರೆ ಇಂಗ್ರೀಡಿಯೆಂಟ್ಗಳು ಯಾವ ಮೂಲದಿಂದ ಬರ್ತಾರೆ ನಮಗೆ ಗೊತ್ತಿಲ್ಲ, ಆಗ ಅದರಲ್ಲಿ ಯಾವ್ದಾದ್ರು ಇಂಪ್ಯೂರಿಟೀಸ್ ಇದ್ರೆ, ಅಥವಾ ನಮ್ಮಲ್ಲಿ ಈಗ ಪಾದರಸವನ್ನು ಯೂಸ್ ಮಾಡ್ತೇವೆ, ಅಲ್ಲಿ ಅದನ್ನು ಶೋಧನವನ್ನು ಸರಿಯಾಗಿ ಮಾಡದಿದ್ರೆ, ಅಥವಾ ಮಿನರಲ್ಸ್ ಅಂತ ಹೇಳ್ತೇವೆ, ಅಥವಾ ಅದನ್ನೆಲ್ಲ ಯೂಸ್ ಮಾಡುವಾಗ ಅದರಲ್ಲಿ ಶೋಧನೆ ಸರಿ ಆಗದಿದ್ರೆ, ಅಂಥ ಸಮಯದಲ್ಲಿ ಅದರಲ್ಲಿ ಇಂಪ್ಯೂರಿಟಿ ಬರುವ ಚಾನ್ಸಸ್ ಇರ್ತದೆ. ಅಥವಾ ಕೊಡುವ ಡೋಸೇಜ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಅಥವಾ ಡಯಾಗ್ನೋಸ್ ಸರಿ ಮಾಡದಿದ್ದರೆ, ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಿದ್ದರೆ, ಈ ಥರ ಇದ್ದಾಗ ಅದರಲ್ಲಿ ಏನಾದರೂ ಸೈಡ್ ಇಫೆಕ್ಟ್ಸ್ಗಳು ಬರುವ ಚಾನ್ಸಸ್ ಇದೆ. ಬಟ್ ಆಯುರ್ವೇದದ ಒಂದು ಮೇನ್ ಉದ್ದೇಶವೇ ಜೀವನಕ್ಕೆ ಒಬ್ಬ ಮನುಷ್ಯನಿಗೆ ಹಾರ್ಮ್ ಮಾಡದೆ ಟ್ರೀಟ್ ಮಾಡುವಂಥ ವಿಧಾನ ಇದು. ಯಾವುದೇ ಒಂದು, ಅಂದರೆ ಆಯುರ್ವೇದದ ಮೂಲ ಉದ್ದೇಶವೇ ಮೂಲ ಸ್ವರೂಪವನ್ನು ಹಾಳು ಮಾಡದೆ, ವಿಕಾರ ಮಾಡದೆ ಇರುವಂಥ ಔಷಧಿಯನ್ನು ಕೊಡುವುದೇ ಆಯುರ್ವೇದ. ಆಯುರ್ವೇದ ಔಷಧಿಯಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲಿಕ್ಕೆ ಚಾನ್ಸಸ್ ಇಲ್ಲ. ಬಟ್ ಆದರೆ ಎಲ್ಲಿಯಾದರೂ ತಪ್ಪುಗಳು ಈ ಥರ ನಡೆದು ಹೋದರೆ ಆಗ ಸೈಡ್ ಎಫೆಕ್ಟ್ಸ್ಗಳು ಇರಬಹುದು ಅಂತ ನನಗೆ ಅನಿಸ್ತದೆ. ಇಲ್ಲದ್ರೆ ಈಗ ಏನು ಈಗ ಪಬ್ಲಿಕಲ್ಲಿ ಒಂದು ಮಾತಿದೆ, ಅಥವಾ ಏನು ಎಷ್ಟೋ ಜನ ಹೇಳ್ಕೊಳ್ತಾರೆ, ಅದನ್ನು ಒಂದು ಪಬ್ಲಿಸಿಟಿ ಕೊಡ್ತಾ ಇರ್ತಾರೆ, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಸೈಡ್ ಇಫೆಕ್ಟ್ಸ್ ಇದೆ, ಆಯುರ್ವೇದ ಬಾಡಿಯ ಕೆಲವು ಆರ್ಗನನ್ನು ಹಾಳು ಮಾಡ್ತದೆ, ಕಿಡ್ನಿಯನ್ನು ಡ್ಯಾಮೇಜ್ ಮಾಡ್ತದೆ, ಲಿವರ್ನ ಡ್ಯಾಮೇಜ್ ಮಾಡ್ತದೆ ಅಂತ ಹೇಳ್ತಾರೆ. ಇದೆಲ್ಲ ಸತ್ಯಕ್ಕೆ ಸುಳ್ಳು. ಇನ್ನೊಂದಿದೆ, ಏನಂತ ಹೇಳಿದ್ರೆ ಆಯುರ್ವೇದದ ಔಷಧಿ ಸ್ಲೋ ಅಂತ. ಆಯುರ್ವೇದದ ಔಷಧಿ ಸ್ಲೋ ಅಂತ ಹೇಳುವಾಗ ಒಂದು ವಿಷಯ ನಾವು ಒಪ್ಪಲೇಬೇಕು ಅಂತ ಹೇಳಿದ್ರೆ, ಈಗ ನಾವೇನು ಕೆಮಿಕಲ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ, ಮತ್ತು ಆಲೋಪತಿಕ್ ಮೆಡಿಸಿನ್ ಅಂತ ಹೇಳಿದ್ರೆ, ಅದು ತುಂಬ ರಿಸರ್ಚ್ ಆಗಿದೆ, ಅದನ್ನು ಒಪ್ಕೊಳ್ಬೇಕಾಗ್ತದೆ.
ಅದರಲ್ಲಿ ತುಂಬ ದೊಡ್ಡ ಡೆವಲಪ್ಮೆಂಟ್ಗಳು ಆಗಿದೆ, ಇಲ್ಲ ಅಂತಿಲ್ಲ. ಅದರ ಅಡ್ವಾಂಟೇಜ್ಗಳು ತುಂಬ ಇದೆ. ಈಗ ಸರ್ಜರಿ ಬೇಕು ಅಂತ ಹೇಳಿದರೆ, ಅಥವಾ ಯಾವುದಾದ್ರು ಎಮರ್ಜೆನ್ಸಿ ಕಂಡೀಷನ್ಗಳಲ್ಲಿ, ಸಪೋಸ್ ಯಾವುದಾದ್ರು ಜಾಯಿಂಟ್ ರಿಪ್ಲೇಸ್ ಬೇಕು, ಅಥವಾ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, ಅಥವಾ ಟ್ರಾನ್ಸ್ಪ್ಲಾಂಟ್ಗಳನ್ನು ಮಾಡುವಾಗ ಇಂಥದ್ರಲ್ಲಿ ಅಡ್ವಾನ್ಸ್ಡ್ ಮೆಡಿಸಿನ್ಗಳನ್ನು ಅವ್ರು ತಯಾರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಷ್ಟೋ ಕಂಡೀಷನ್ಗಳಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ಎಮರ್ಜೆನ್ಸಿ ಮೆಡಿಸಿನ್ಗಳು ಇರ್ಬೋದು. ಇದು ನಾವೇನಂತ ಕೆಮಿಕಲ್ ಬೇಸ್ಡ್ ಮೆಡಿಸಿನ್, ಅಲೋಪತಿಕ್ ಮೆಡಿಸಿನ್ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಎಟ್ ದಿ ಸೇಮ್ ಟೈಮ್ ಎಷ್ಟೋ ಕ್ರಾನಿಕ್ ಡಿಸೀಸ್ಗಳನ್ನು ಹೀಲ್ ಮಾಡುವಲ್ಲಿ, ಅಥವಾ ಅರ್ಲಿ ಸ್ಟೇಜಸ್ ಡಯಾಗ್ನೋಸ್ ಮಾಡಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಮಾಡಿದರೆ, ಟ್ರೀಟ್ಮೆಂಟ್ ಅಥವಾ ಡಯಾಗ್ನೋಸ್ ಸರಿ ಮಾಡಿದರೆ, ನುರಿತ ಡಾಕ್ಟರ್ ಹತ್ರ ಹೋದರೆ, ಒಳ್ಳೆಯ ಡಾಕ್ಟರ್ ಹತ್ರ ಹೋದರೆ ಆಯುರ್ವೇದದಲ್ಲಿ ಯಾವ ಕಾಯಿಲೆಗಳನ್ನು ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು, ಯಾವುದೂ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಸಂಪೂರ್ಣವಾಗಿ ಗುಣಮುಖ ಮಾಡ್ಬೋದು. ಆಹಾರ ಪದ್ಧತಿಯಲ್ಲಿ ಆಯುರ್ವೇದದ ಪ್ರಕಾರ ತುಪ್ಪ ಅಂತ ಹೇಳುವಂಥದ್ದು ಎಷ್ಟು ಮುಖ್ಯ ಆಗ್ತದೆ? ಇದು ತುಪ್ಪ ಮತ್ತೆ ಹಾಲನ್ನ ರಸಾಯನ ಅಂತ ಹೇಳ್ತೇವೆ. ರಸಾಯನ ಅಂತ ಹೇಳಿದ್ರೆ ಬಾಡಿಯ ರಸವನ್ನು ಜಾಸ್ತಿ ಮಾಡುವಂತಾರೆ, ಬಾಡಿಯ ಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ದು. ಹಾಗಾಗಿ ನಿತ್ಯ ರಸಾಯನ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಡೈಲಿ ರಿಜಿನೇಷನ್, ಅದು ಬಾಡಿಯ ಸ್ಟ್ರೆಂತನ್ನು ಜಾಸ್ತಿ ಮಾಡುವಂಥದ್ದು. ಅದಕ್ಕೆ ಹಿಡಿದಿದೆ ತುಪ್ಪ ಮತ್ತು ಹಾಲು. ನಮಗೆ ತುಪ್ಪ ಅಂತ ಹೇಳುವಾಗಲೂ ತುಂಬ ಕೇರ್ಫುಲ್ ಇರಬೇಕು. ಈಗ ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ತುಪ್ಪಗಳು ಅಲ್ವೇ ಅಲ್ಲ, ಅದು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಪ್ಯೂರಿಫೈಡ್ ಫಾರ್ಮಲ್ಲಿ ದನದ ತುಪ್ಪ ಇರ್ಬೋದು, ಅಥವಾ ಅದನ್ನು ಅಷ್ಟು ಪ್ರೋಸೆಸ್ಸಲ್ಲಿ ಮಾಡಿದ ತುಪ್ಪ ಮತ್ತು ಇವತ್ತಿನ ಮಾರ್ಕೆಟಲ್ಲಿ ಸಿಗುವ ಹಾಲುಗಳು ಅಂತಲ್ಲ. ನಿಜವಾದ ಪ್ಯೂರಿಫೈಡ್ ಅಂತ ಹೇಳ್ತೇವಲ್ಲ ನಾವು, ಅಂಥ ಹಾಲು ಇದೆರಡು ನಮಗೆ ತಗೊಂಡ್ರೆ ಅದು ನಿತ್ಯ ರಸಾಯನ ಆಗಿ ಕೆಲಸ ಮಾಡ್ತದೆ. ನೀವು ನೋಡ್ತಿರ್ಬೋದು, ಸ್ವಲ್ಪ ಸಮಯದ ಹಿಂದೆ ಅಂತ ಹೇಳಿದ್ರೆ 10-20 ವರ್ಷಗಳ ಹಿಂದೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ತುಪ್ಪ ಮತ್ತು ಹಾಲನ್ನು ಕೊಡ್ತಿದ್ರು ನಿತ್ಯ ರಸಾಯನವಾಗಿ. ಅದು ಬಾಡಿಯ ಏನಾದರೂ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ತದೆ, ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಇನ್ನೊಂದು, ಈಗಿನ ಈ ಲೈಫ್ ಸ್ಟೈಲಲ್ಲಿಯೂ ಈಗಂದರೆ ತುಂಬ ಫ್ಯಾಟ್ಗಳು, ಅಂದರೆ ಬೇರೆ ಬೇರೆ ಫ್ಯಾಟ್ ಅಂದರೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದ ಕಾರಣ ಇವತ್ತು ಗೀಗೆ ಅಥವಾ ತುಪ್ಪಕ್ಕಿರುವ ಶ್ರೇಷ್ಠತೆ ಯಾವುದಕ್ಕೂ ರಿಪ್ಲೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಹಾಗಾಗಿ ತುಪ್ಪಕ್ಕೆ ಅಷ್ಟು ಡಿಮಾಂಡು ಇದೆ ಈಗ ನೋಡಿದರೆ. ಸೊ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ, ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದ ಕೂಡಲೇ ಅದು ಪಂಚ ಅಂತ ಹೇಳಿದ್ರೆ 5, ಚಿಕಿತ್ಸೆ ಅಂತ ಹೇಳಿದ್ರೆ ಚಿಕಿತ್ಸೆಗಳು 5, ಪಂಚಕರ್ಮ ಅಂತ ಹೇಳಿದ್ರೆ 5 ಕರ್ಮಗಳು. ಯಾವುದೆಲ್ಲ ಅದು ಪಂಚಕರ್ಮ ಅಂತ ಹೇಳಿದ ಕೂಡಲೇ ವಮನ, ಮತ್ತೆ ವಿರೇಚನ, ಮತ್ತೆ ಬಸ್ತಿ, ಇನ್ನೊಂದು ನಸ್ಯ, ಇನ್ನೊಂದು ರಕ್ತಮೋಕ್ಷಣ. ಅರ್ಥ ಆಗುವಾಗ ಹೇಳ್ತಾರೆ. ವಮನ ಅಂತ ಹೇಳಿದ್ರೆ ಇದು ಈ ಪಂಚಕರ್ಮ ಯಾಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಆ ನಂತರ ಇದನ್ನು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಪಂಚಕರ್ಮ ಅಂತ ಹೇಳಿದ ಕೂಡಲೇ ಇದೊಂದು ಮಿರಾಕಲ್ ಇದ್ದಾಗೆ ನಾನು ಹೇಳ್ತೇನೆ. ಪಂಚಕರ್ಮ ಅಂತ ಹೇಳುವಂಥದ್ದು ಯಾರೇ ನನ್ನ ಮಾತು ಇವತ್ತು ಕೇಳ್ತಾ ಇದ್ದಾರಲ್ಲ, ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಹೇಳುವಂಥದ್ದು ಒಂದು ಮಿರಾಕಲ್. ಅದು ಇವತ್ತಿನ ವೆಸ್ಟ್ ವರ್ಲ್ಡಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಈಗ ನಮಗೆ ತುಂಬ ಪೇಷಂಟ್ಸ್ಗಳು ಫೋನ್ ಮಾಡಿ ಅಥವಾ ನಮ್ಮ ಇಂಟರ್ನೆಟ್ಟಲ್ಲಿ ತುಂಬ ಜನ ಪೇಷಂಟ್ಸ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅದಲ್ಲದೆ ಈಗ ಇಂಡಿಯನ್ಸು ತುಂಬ ಜನ ಬರ್ತಾರೆ, ತುಂಬ ಜನಕ್ಕೆ ಅರ್ಥ ಆಗಿದೆ. ಅಂದರೆ ಡಿಟಾಕ್ಸ್ ಅಂತ ಹೇಳಿ, ಡಿಟಾಕ್ಸ್ ಅಂತ ಹೇಳೋದು ತುಂಬ ಫೇಮಸ್ ಇವತ್ತು. ಡಿಟಾಕ್ಸ್ ಅಂತ ಹೇಳಿದ್ರೆ ಬಾಡಿಯ ಕಲ್ಮಶವನ್ನು ತೆಗೆಯುವಂಥದ್ದು. ಇವತ್ತು ನಾವೇನು ಜಂಕ್ ಫುಡ್ ತಗೊಳ್ತೇವೆ ಅಥವಾ ಎನ್ವೈರ್ಮೆಂಟಿಗೆ ಎಕ್ಸ್ಪೋಸ್ ಆಗ್ತೇವೆ, ಈ ಎಲ್ಲ ತುಂಬಿದ ಈ ಕಲ್ಮಶವನ್ನು ಅಥವಾ ಏನು ಬಾಡಿಯಲ್ಲಿರೋ ಪೊಲ್ಯೂಷನ್ ತೆಗಿಬೇಕು ಅಂತಿದ್ರೆ ಪಂಚಕರ್ಮದ ಮೂಲಕ ತೆಗಿಬಹುದು. ಅದು ವಮನ ಅಂತ ಹೇಳುವಂಥದ್ದು ವಾಮಿಟಿಂಗ್ ಅಂತ ಹೇಳ್ತೇವೆ. ಅದು ನಾರ್ಮಲ್ ಆಗಿ ನಾವು ಮೆಡಿಸಿನ್ ಕೊಟ್ಟು ಮಾಡಿಸುವಂಥದ್ದು. ದೇಹವನ್ನು ಅಂದರೆ ಬರೀ ಕೇವಲ ವಾಮಿಟಿಂಗ್ ಅಲ್ಲ, ಅದು ಅಂತ ಹೇಳಿದ್ರೆ ಬಾಡಿಯನ್ನು ಪ್ರಿಪೇರ್ ಮಾಡಿ ನಾವು ಯಾವುದೇ ಬಾಡಿಯ ನಾರ್ಮಲ್ ಏನು ಹೇಳ್ತೇನೆ, ನಾರ್ಮಲ್ ಬಾಡಿಯ ಯಾವುದೇ ಟಿಶ್ಯೂಗೆ ಹಾರ್ಮ್ ಆಗದಾಗೆ ನಾವು ಆ ಬಾಡಿಯನ್ನು ರೆಡಿ ಮಾಡಿ, ತುಪ್ಪವನ್ನು ಕುಡಿಸಿ ಬಾಡಿಯನ್ನು ಕಂಪ್ಲೀಟ್ ರೆಡಿ ಮಾಡಿ, ಆ ನಂತರ ಒಬ್ಬನ ಪ್ರಕೃತಿಯನ್ನು ಅಸೆಸ್ ಮಾಡಿ ಆ ಪ್ರಕೃತಿಗೆ ಅನುಗುಣವಾಗಿ ನಾವು ಮೆಡಿಸಿನನ್ನು ಕೊಟ್ಟು ಅವನ ಬಾಡಿಯಲ್ಲಿರುವ ಕಲ್ಮಶವನ್ನು, ಎಸ್ಪೆಷಲಿ ನಾವು ಆಯುರ್ವೇದದಲ್ಲಿ ಹೇಳುವಂಥದ್ದು 3 ದೋಷಗಳ ಮೂಲಕ ಬಾಡಿ ಫಂಕ್ಷನ್ ಮಾಡ್ತಾ ಇದೆ. ಅದು ವಾತ, ಪಿತ್ತ, ಕಫ. ಹಾಗಾಗಿ ಕಫದೋಷ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಅಥವಾ ಊರ್ಧ್ವ ಭಾಗದ ದೇಹದಲ್ಲಿ ಇತ್ತು ಅಂತ ಹೇಳಿದ್ರೆ, ಕಫದೋಷ ಡಾಮಿನೆನ್ಸ್ ಊರ್ಧ್ವ ಭಾಗದಲ್ಲಿ, ಆಗ ನಾವು ಅದನ್ನು ವಮನದ ಮೂಲಕ, ಬಾಯಿಯ ಮೂಲಕ ವಾಮಿಟಿಂಗ್ ಮಾಡೋ ಮೂಲಕ ಔಷಧಿಯನ್ನು ಕೊಟ್ಟು ತೆಗಿತೇವೆ. ಅದು ವಮನ ಅಂತ ಹೇಳೋದು. ವಿರೇಚನ ಅಂತ ಹೇಳಿದ್ರೆ ಕೆಳಗಿನ ಮಾರ್ಗದ ಮೂಲಕ ನಾವು ಟಾಕ್ಸಿನ್ನ ಬಾಡಿಯಿಂದ ತೆಗೆಯುವಂಥದ್ದು. ಅದು ಪಿತ್ತದೋಷಕ್ಕೆ
ಸಂಬಂಧಪಟ್ಟದ್ದು. ಹೆಚ್ಚಾಗಿ ಅಬ್ಡಾಮಿನ್ ಅಂತ ಹೇಳ್ತೇವೆ, ಅಲ್ಲಿ ಪಿತ್ತ ದೋಷ ಡಾಮಿನೆಂಟ್ ಇರುವ ಜಾಗ, ಅಲ್ಲಿ ಏನಾದ್ರು ಕಲ್ಮಶಗಳು ತುಂಬಿಕೊಂಡಿದ್ರೆ ಅಥವಾ ಪಿತ್ತ ದೋಷದ ಏನಾದರೂ ವಿಕಾರಗಳು ಆರಂಭವಾಗಿದ್ದರೆ, ಈಗ ಸ್ಕಿನ್ ಡಿಸೀಸ್ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ತೊಂದರೆಗಳಿರ್ಬೋದು ಅಥವಾ ಬೇರೆ ಯಾವುದು ಪಿತ್ತಗೆ ವಿಕಾರಗಳಿದ್ದರೆ ಆಗ ನಾವು ವಿರೇಚನವನ್ನು ಮಾಡಿದರೆ ಒಳ್ಳೆಯದಾಗ್ತದೆ. ಇನ್ನೊಂದು ಬಸ್ತಿ ಅಂತ ಹೇಳಿದ್ದೇನೆ, ಅದು ವಾತದೋಷಕ್ಕೆ ಸಂಬಂಧಪಟ್ಟದ್ದು. ಬಸ್ತಿಯಲ್ಲಿಯೂ 2 ವಿಧ ಇದೆ, ಅನುವಾಸನ ಆಸ್ಥಾಪನ ಬಸ್ತಿ ಅಂತಿದೆ. ಈ ಆಸ್ಥಾಪನ ಬಸ್ತಿ ಏನು ಮಾಡ್ತದೆ ಅಂತಂದರೆ ವಾತದೋಷದಲ್ಲಿರುವ ಕಲ್ಮಶವನ್ನು, ಡಿಟಾಕ್ಸ್ ಬಾಡಿಯನ್ನು, ವಾತದಲ್ಲಿರುವ ಎಲ್ಲ ತೊಂದರೆಗಳನ್ನು ಅದು ತೆಗೀತದೆ. ಇನ್ನೊಂದು ನಸ್ಯ ಅಂತ ಹೇಳುವಂಥದ್ದು. ನಸ್ಯ ಅಂತ ಹೇಳುವಂಥದ್ದು ಮೂಗಿನ ಮೂಲಕ ಕೊಡುವಂಥದ್ದು. ಈಗ ನಮ್ಮ ಕಣ್ಣಿನ ತೊಂದರೆ ಇರ್ಬೋದು, ಕಿವಿಯ ತೊಂದರೆ ಇರ್ಬೋದು, ಮೇಲಿನ ಭಾಗದ ತೊಂದರೆಗಳು ಅಂದರೆ ತಲೆಯ ಈ ಕುತ್ತಿಗೆ ಮೇಲೆ ಬರುವ ತೊಂದರೆಗಳನ್ನು ನಾವು ಈ ನಸ್ಯದ ಮೂಲಕ, ತುಂಬ ವೆರೈಟಿಗಳ ನಸ್ಯಗಳಿವೆ ಅಂತ ಹೇಳಿದಾಗ ಅದಕ್ಕೆ ಆದ ಪ್ರಿಪರೇಷನ್ಸ್ ಇದೆ, ಅದಕ್ಕೆ ಆದ ಪೂರ್ವ ಕರ್ಮಗಳಿದೆ, ಅದಕ್ಕೆ ಆದ ಪ್ರಧಾನ ಕರ್ಮಗಳಿದೆ, ಪಶ್ಚಾತ್ ಕರ್ಮಗಳಿದೆ. ಹೇಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೀಸನನ್ನು ನೋಡಿಕೊಂಡು ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಹೇಳುವ ಒಳ್ಳೆ ನುರಿತ ಆಯುರ್ವೇದ ಡಾಕ್ಟರ್ ಇದನ್ನು ತಿಳಿದು ಹೇಳ್ತಾರೆ. ಹಾಗೆ ಕೊಟ್ಟ ಕೂಡಲೇ ಆ ರೀತಿಯ ತೊಂದರೆಗಳನ್ನು, ಅಥವಾ ಈಗ ಸೈನಸ್ ಬ್ಲಾಕೇಜ್ ಇದೆ ಅಂತ ತಿಳ್ಕೊಳ್ಳೋಣ ಪೇಷಂಟ್ಗೆ ಯಾರಿದೆ ಅಂತ ಹೇಳೋ, ಆಗ ಸರಿಯಾಗಿ ನಾವು ಎಷ್ಟು ಡೋಸೇಜ್ ಬೇಕು ಅಷ್ಟನ್ನೇ ಕೊಟ್ಟು ಸರಿಯಾದ ಡಯಾಗ್ನೋಸ್ ಮಾಡಿದಂದರೆ ಮೈಗ್ರೇನ್ ಹೆಡ್ಡೇಕನ್ನು ಸಂಪೂರ್ಣವಾಗಿ ತೆಗಿಲಿಕ್ಕೆ ಆಗ್ತದೆ. ಅಂದರೆ ಅದರ ಇಫೆಕ್ಟ್ ಕೂಡಲೇ ಕಾಣ್ತದೆ ಅಂತ ಹೇಳೋದಕ್ಕಿಂತ ಎಷ್ಟು ಹಳೆಯ ಕಾಯಿಲೆ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ, ಎಷ್ಟು ವರ್ಷದಿಂದ ಇದೆ, ಎಷ್ಟು ಡೀಪ್ ರೂಟೆಡ್ ಇದೆ ಈ ಕಾಯಿಲೆಗಳು, ಅವನ ದೇಹದಲ್ಲಿ ಎಷ್ಟು ಸಮಯದಿಂದ ಇದೆ ಇದು. ಹಾಗಿದ್ರೆ ಅಷ್ಟು ಸಮಯ ನಮಗೆ ತಗೊಳ್ತದೆ. ಈಗ ನೀವು ಆಹಾರವನ್ನು, ಜಂಕ್ ಫುಡ್ಡನ್ನು ವರ್ಷಗಳ ತಿಂದಿದ್ದೀರಿ, 5 ವರ್ಷ 10 ವರ್ಷ ತಿಂದಿದ್ದೀರಿ, ನಿಮಗೆ ಇಮಿಡಿಯೇಟ್ ಕಮ್ಮಿ ಮಾಡಬೇಕಂತ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಯಾಕೆ ಆಯುರ್ವೇದ ಸ್ವಲ್ಪ ನಿಧಾನವಾಗಿ ಟ್ರೀಟ್ಮೆಂಟ್ ಮಾಡ್ತದೆ ಅಂತಿದ್ರು, ಅದು ಮೂಲದಿಂದ ಡಿಸೀಸನ್ನು ತೆಗೀತದೆ, ರೂಟ್ ಔಟನ್ನು ಮಾಡ್ತದೆ. ಇನ್ನು ಒಂದು ಲಾಸ್ಟ್ ಬಾಕಿ ಆದದ್ದು ರಕ್ತ ಮೋಕ್ಷಣ. ಇದು ದೂಷಿತ ರಕ್ತ ಇತ್ತು ಅಂತ ಹೇಳಿದ್ರೆ ರಕ್ತವನ್ನು ತೆಗೆಯುವಂಥದ್ದು, ಬ್ಲಡ್ ಲೆಟ್ಟಿಂಗ್ ಅಂತ ಹೇಳ್ತೇವೆ. ಆ ಪ್ರೋಸೆಸ್ನ ಮೂಲಕ ತೆಗೆದವನು ದೇಹದಿಂದ ದೂಷಿತ ರಕ್ತವನ್ನು ತೆಗೆಯುವಂಥ ಟ್ರೀಟ್ಮೆಂಟ್. ಇದು 5 ಪಂಚಕರ್ಮಗಳು ಸರಿಯಾದ ರೀತಿಯಲ್ಲಿ ಸರಿಯಾದ ಸೀಸನಲ್ಲಿಯೂ, ಅದಕ್ಕೊಂದು ಸೀಸನ್ ಇದೆ, ಆ ಸೀಸನಲ್ಲಿ ಆಯಾಯ ದೋಷಗಳನ್ನು ಹೊಂದಿಕೊಂಡು ಅದಕ್ಕೆ ಸರಿಯಾದ ಕ್ರಮವನ್ನು ಮಾಡಿ ಹೋದರೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಇದು ಇನ್ನೊಂದು ಇಫೆಕ್ಟ್ ಆದವರು ತುಂಬ ಇದ್ದಾರೆ. ನಾನೀಗ ನನ್ನ ಕ್ಲಿನಿಕಲ್ಲಿ ಹೇಳ್ತೇನೆ, ನನ್ನ ಕ್ಲಿನಿಕಲ್ಲಿ ಹೇಳಬೇಕಾದ್ರೆ ವಿರೇಚನಕ್ಕೆ ಬಂದವರಿದ್ದಾರೆ, ಸ್ಕಿನ್ ಡಿಸೀಸ್, ಸ್ಕಿನ್ ಇರಿಟೇಷನ್ಸ್ ಇರ್ತದೆ. ಈಗ ಸ್ಕಿನ್ ಡಿಸೀಸ್ಗಳು ಜಾಸ್ತಿ, ಯಾಕೆ ಅಂತ ಹೇಳಿದ್ರೆ ಪರ್ಫ್ಯೂಮ್ಗಳು, ಬೇರೆ ಬೇರೆ ಪರ್ಫ್ಯೂಮ್ ಯೂಸ್ ಮಾಡ್ತಾರೆ, ಮೆಟೀರಿಯಲ್ಸ್, ಕ್ಲೋತ್ ಮೆಟೀರಿಯಲಿಂದ ಪ್ರಾಬ್ಲಮ್ ಇರ್ಬೋದು, ಅಥವಾ ತಿನ್ನುವ ಆಹಾರದಲ್ಲಿ ಅಂದರೆ ಪ್ರೋಸೆಸ್ಡ್ ಫುಡ್ ತಿಂತಾ ಇದ್ದಾರಲ್ಲ, ಅಥವಾ ನಟ್ಸ್ ತಿನ್ನುವಾಗ ಇದರಲ್ಲಿ ತುಂಬ ಥರದ ಅಲರ್ಜಿಗಳು ಬರ್ತಾ ಉಂಟು ಈಗ. ಅಥವಾ ಚಿಕನ್, ಎಸ್ಪೆಷಲಿ ನಾನ್ ವೆಜ್ ಫುಡ್ಡಲ್ಲಿಗಳು ಅಲರ್ಜಿಗಳು ಬರ್ತಾ ಉಂಟು ಸಿಕ್ಕಾಪಟ್ಟೆ. ಆ ಅಲರ್ಜಿ ಬಂದ ಕೂಡಲೇ ತುರಿಸುವುದು, ಇಂಥದ್ದೆಲ್ಲ ಕಾಯಿಲೆಗಳಿರ್ತದೆ. ಅರ್ಟಿಕೇರಿಯಾ ಅಂತ ಹೇಳ್ತೇವೆ, ಬೇರೆ ಬೇರೆ ಕಾಯಿಲೆಗಳಿರ್ತವೆ. ನನಗೆ ಒಂದು ಪೇಷಂಟ್ ಇತ್ತು, ಅವರು ಲಾಸ್ಟ್ ಟೈಮ್, ಅವರು 1.5 ವರ್ಷದಿಂದ ಹೆಚ್ಚಿನ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ದೇನೆ. ಡಾಕ್ಟ್ರೇ, ನಾನು ತುಂಬ ಖರ್ಚು ಮಾಡಿದ್ದೇನೆ, 2-3 ಲಕ್ಷವನ್ನು ಖರ್ಚು ಮಾಡಿ ಆಯಿತು ಸ್ಕಿನ್ ಡಿಸೀಸಿಗೆ, ಏನು ಮಾಡಿದ್ರು ನನ್ನ ತುರಿಕೆ ಕಮ್ಮಿ ಆಗೋದಿಲ್ಲ ಅಂತ ಹೇಳಿದರು. ಮತ್ತು ಅವರೇ ಹೇಳಿದ್ರು ನನಗೆ, ನಮ್ಮ ಡಿಟಾಕ್ಸ್ ತಗೊಳ್ಬೇಕಂತಿದ್ದೇನೆ, ಕೊಡ್ಬೋದಾ ಅಂತ. ಹಾಗಾಗಿ ಅವರಿಗೆ ಪ್ರಾಪರ್ ಕ್ಲಾಸಿಕಲ್ ನಾವೇನು ವಿರೇಚನ ಅಂತ ಹೇಳಿದ್ರೆ ನಮ್ಗೆ ಕೊಟ್ಟರು. ವಿರೇಚನ ಕೊಟ್ಟಿದ್ದೇನೆ, ಕೊಟ್ಟು ಸಂಸರ್ಜನೆ ಕರ್ಮ ಅಂತಿದೆ. ಒಂದ್ಸಲ ನಾವು ವಿರೇಚನ ಕೊಟ್ಟ ನಂತರ ಆಹಾರ ಪದ್ಧತಿ ಅಂತ ಹೇಳಿದ್ರೆ, ಅಗ್ನಿ, ನಾವು ವಿರೇಚನ ಕೊಟ್ಟಾಗ ಅಗ್ನಿ ತುಂಬ ಲೋ ಆಗಿರ್ತದೆ, ಅಗ್ನಿ ಕಮ್ಮಿ ಆಗಿರ್ತದೆ, ಡೈಜೆಷನ್ ಫೈರ್ ತುಂಬ ಲೋ ಆಗಿರ್ತದೆ. ಆಗ ಇಮಿಡಿಯೇಟ್ ಆಹಾರ ತಗೊಳ್ಳಿಕ್ಕಿಲ್ಲ, ಸ್ಲೋ ಆಗಿ ಆಹಾರ ತಗೊಳ್ಳುವಂಥದ್ದು. ಆ ರೀತಿ ತಗೊಂಡು 1 ವಾರ ಆದಮೇಲೆ ಫೋನ್ ಮಾಡಿ ಹೇಳಿದರು, ನನಗೆ ಎಷ್ಟೋ ಸಮಯಗಳಿಂದ ಈ ತುರಿಕೆ, ಈಗ ಅದರ ಎಪಿಸೋಡ್ ಕಮ್ಮಿ ಆಗಿದೆ ಅಂತ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಉಂಟು ಅಂತ ಹೇಳುವಂಥದ್ದು. ಈ ಸಣ್ಣ ಚೇಂಜಸ್ಸು ದೊಡ್ಡ ಬದಲಾವಣೆಯನ್ನು ಕೊಡ್ತದೆ. ಹಾಗಾಗಿ ಪಂಚಕರ್ಮ ಅಂತ ಹೇಳೋದು ಎಷ್ಟು ಡೀಪ್ ರೂಟೆಡ್ ಆಗಿ ಕೆಲಸ ಮಾಡ್ತದೆ ಇವತ್ತಿನ ಕಾಲದಲ್ಲಿ. ನೋಡಿ, ನಾನು ನನ್ನ ಕ್ಲೈಂಟ್ಸ್ ನಾನು UK ಟೀಚ್ ಮಾಡ್ತಾ ಇದ್ದಾಗ ಅಲ್ಲಿದ್ದ ನನ್ನ ಕೆಲವು ಸ್ಟೂಡೆಂಟ್ಸ್ಗಳು ಅವರ ಪೇಷಂಟ್ಸ್ಗಳನ್ನು ರೆಫರ್ ಮಾಡ್ತಾ ಇರ್ತಾರೆ ನಮಗೆ ಫೋನಲ್ಲಿ ಅಥವಾ ಇಮೇಲಲ್ಲಿ. ಅಂಥ ಪೇಷಂಟ್ಸ್ಗಳು ಎಷ್ಟೋ ಬಂದು ವರ್ಷಕ್ಕೆ 1 ಸಲ ಡಿಟಾಕ್ಸ್ ಅಂತ ತಗೊಂಡು ಹೋಗ್ತಾರೆ. ನೋಡಿ, ನಾನು ಈಗಲೇ ಹೇಳಲೇಬೇಕು ವಿಶೇಷ ಅಂತ ಹೇಳಿದ್ರೆ, ಪಂಚಕರ್ಮ ಅಂತ ಹೇಳುವಂಥದ್ದು ಕೇವಲ ಡಿಸೀಸ್ ಬಂದ ವ್ಯಕ್ತಿಗಳಿಗೆ ಅಲ್ಲ. ಇದು ನಾರ್ಮಲ್ ಏನಿರ್ತೇವಲ್ಲ ನಾವೀಗ, ನಮ್ಮ ದೇಹದಲ್ಲಿಯೂ ದೋಷಗಳು ಇಂಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಯಾಕೆಂತಂದರೆ ಸೀಸನ್ ವೈಸ್ ಇರ್ಬೋದು, ಅಥವಾ ನಾವು ತಿನ್ನ ಆಹಾರದಲ್ಲಿರ್ಬೋದು, ಕಲ್ಮಶಗಳು ಉಳಿದೇ ಉಳಿತದೆ ಸ್ವಲ್ಪ ಆದರೂ. ಹಾಗಾಗಿ
ವಸಂತೆ ವಮನ ಅಂತ ಹೇಳಿದ್ದಾರೆ. ವಸಂತ ಕಾಲದಲ್ಲಿ ವಮನ ಕೊಡುವುದು ಬೆಸ್ಟ್. ಯಾಕೆಂದರೆ ಆಗ ಪಿತ್ತ ವೃದ್ಧಿ ಇರ್ತದೆ, ಕಫದೋಷ ವೃದ್ಧಿ ಇರ್ತದೆ. ಕಫದೋಷ ಜಾಸ್ತಿ ಇದ್ದ ಕಾರಣ ಕೂಡಲೇ ವಮನವನ್ನು ಕೊಟ್ಟರೆ ಅದು ರೂಟ್ ಔಟ್ ಆಗ್ತದೆ, ಆ ದೋಷ ಕ್ಲಿಯರೆನ್ಸ್ ಬರ್ತದೆ ನಮಗೆ. ಹಾಗಾಗಿ ಆ ಟೈಮಲ್ಲಿ ಮಾಡ್ಬೋದು. ಹಾಗಾಗಿ ಪಂಚಕರ್ಮವನ್ನು ಕೇವಲ ಡಿಸೀಸ್ ಬಂದಾಗ ತಗೊಳ್ಳೋದರ ಬದಲು ಡಿಸೀಸ್ ಬಂದಾಗಲೂ ತಗೊಳ್ಬೋದು. ಬಟ್ ಸ್ವಸ್ಥ ಇದ್ದವರು ಇವತ್ತು ಯಾರೆಲ್ಲ ಅವೇರ್ನೆಸ್ ಇದೆ, ಯಾರು ಒಂದು ಒಳ್ಳೆಯ ಹೆಲ್ತನ್ನು ಕಾಪಾಡ್ಕೊಳ್ಬೇಕಂತಿದೆ, ಅವರಿಗೆ ಪಂಚಕರ್ಮವನ್ನು ರೆಗ್ಯುಲರ್ ಆಗಿ ವರ್ಷಕ್ಕೊಂದ್ಸಲ ತಗೊಳ್ಳೋ ಅಭ್ಯಾಸವನ್ನು ಬೆಳೆಸ್ಕೊಳ್ಬೋದು. ಅದು ಹೆಲ್ತಿಗೆ ದೊಡ್ಡ ಬೆನಿಫಿಟನ್ನು ಕೊಡ್ತದೆ. ಖಂಡಿತವಾಗಿಯೂ ಒಂದು ಉತ್ತಮವಾದಂತಹ ವಿಷಯವನ್ನು ನಮಗೆ ತಿಳಿಸಿದ್ರಿ. ಹಾಗೆ ಒಂದು ಮಾತಿದೆ, ಈ ಬಾಳೆಹಣ್ಣು ಮತ್ತೆ ಮಾವಿನ ಹಣ್ಣೆಲ್ಲ ತಿಂದಾಗ ನೀರು ಕುಡಿಬಾರ್ದು ಅಂತ. ಇದು ಯಾಕೆ ಅಂತ ಹೇಳಿದ್ರೆ ಕೆಲವು ಆಹಾರಗಳಿದೆ ಆಯುರ್ವೇದದಲ್ಲಿ ಇಂಥದ್ದು. ಇದು ಒಂದು ಎಕ್ಸಾಂಪಲ್. ಇದು ಸುಮಾರು ಹೇಳಿ ಎಷ್ಟು ಬೇಕಾದ್ರೂ ಉಂಟು. ವಿರುದ್ಧ ಆಹಾರಗಳಂತಿದೆ. ಒಂದು ಆಹಾರದ ಜೊತೆ ಇನ್ನೊಂದು ಆಹಾರ ತಗೊಳ್ಬಾರ್ದಿದೆ. ಅಥವಾ ಈಗ ತುಪ್ಪವನ್ನು ಮತ್ತೆ ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ತಗೊಳ್ಬಾರ್ದು ಅಂತಿದೆ ಬಾಡಿಗೆ, ಆಯ್ತಲ್ಲ. ಅದೇ ರೀತಿ ನೀವು ಇದು ಹಲಸಿನ ಹಣ್ಣು, ಎಸ್ಪೆಷಲಿ ಹಲಸಿನ ಹಣ್ಣು, ಬಾಳೆಹಣ್ಣೆಲ್ಲ ತಿಂದ ಕೂಡಲೇ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಎರಡು ಮಧುರ ಆಹಾರ. ಮಧುರ ಅಂತ ಹೇಳಿದ್ರೆ ಗುರು ಇನ್ ನೇಚರ್, ಹೆವಿ ಇನ್ ನೇಚರ್. ಅದು ಆಯುರ್ವೇದದಲ್ಲಿ ಹೇಳುವಾಗ ಯಾವುದು ಡೈಜೆಷನಿಗೆ ತುಂಬ ಸಮಯ ತಗೊಳ್ಳುವಂಥದ್ದು, ಆ ಡೈಜೆಷನ್ ಪ್ರೋಸೆಸ್ ಡಿಲೇಸ್ ಆಗ್ತದೆ. ಆಗ ನೀವು ನೀರನ್ನು ತಗೊಂಡ್ರೆ ಇಮಿಡಿಯೇಟ್ ಡೈಜೆಷನ್ ಪ್ರೋಸೆಸ್ ಡಿಲೇ ಆಗ್ತದೆ ಅಥವಾ ಅದು ವೀಕ್ ಆಗ್ತದೆ. ಅರ್ಥ ಆಯ್ತಲ್ಲ. ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾವು ಯಾವ್ದಾದ್ರು ಒಂದು ಕುಕ್ಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಆ ಕುಕ್ಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ನೀರು ಸೇರಿಸಿದ್ರೆ ಏನಾಗ್ತದೆ, ಆ ಕುಕ್ಕಿಂಗ್ ಪ್ರೋಸೆಸ್ ಹಾಳಾಗ್ತದೆ. ಅದೇ ರೀತಿ ಇಂಥ ಆಹಾರ, ಗುರು ಆಹಾರಗಳನ್ನ ಎಸ್ಪೆಷಲಿ ನಾವು ಬಾಳೆಹಣ್ಣು ತಿಂದ ತಕ್ಷಣ ನೀರು ಯಾಕೆ ಕುಡಿಬಾರ್ದು, ಅದಕ್ಕಾಗಿ ಆ ಡೈಜೆಷನ್ ಪ್ರೋಸೆಸ್ ಏನಿದೆ ಅದು ಸ್ವಲ್ಪ ಇದು ಡಿಲೇ ಆಗ್ತದೆ. ಹಾಗಾಗಿ ನಾವು ಅದನ್ನು ರೆಗ್ಯುಲರ್ ಯಾರು ಅಭ್ಯಾಸ ಮಾಡ್ತಾರೆ, ಈ ರೀತಿ ಆಹಾರ ಆದ ಕೂಡಲೇ ತುಂಬ ನೀರು ಕುಡಿಯುವಂಥದ್ದು, ಹಾಗೆ ಕುಡಿದ ಕೂಡಲೇ ಅವರ ಡೈಜೆಷನ್ ವೀಕ್ ಆಗ್ತಾ ಹೋಗ್ತದೆ. ಓಕೆ, ನೀರು ಕುಡಿಯುವುದು ಆಹಾರ ತಗೊಳ್ಳೋಕೆ ಒಂದು ಪದ್ಧತಿಯನ್ನು ಹೇಳಿದ್ದಾರೆ. ಈಗ ಇಮ್ಯಾಜಿನಲ್ಲಿ ಎಬ್ಡಮನ್ ಅನ್ನ 4 ಭಾಗ ಮಾಡಿದರೆ ಅದರಲ್ಲಿ ಒಂದು ಭಾಗ ಇದು ಸಾಲಿಡ್ ಆಹಾರ ತುಂಬಿದರೆ, ಒಂದು ಭಾಗ ನೀರು, 2 ಭಾಗ ಸಾಲಿಡ್ ಆಹಾರ, ಒಂದು ಭಾಗ ನೀರು, ಒಂದು ಭಾಗ ಗಾಳಿಗೆ ಬಿಡಬೇಕು ಅಂತಿದೆ. ನಾವು ಒಟ್ಟಾಗಿ ತಿಂದರೆ ಅಲ್ಲಿ ಆ ಫುಡ್ ಓಡಾಡಲಿಕ್ಕೆ, ಪ್ರೋಸೆಸ್ ಮಾಡಲಿಕ್ಕೆ ಜಾಗ ಇರೋದಿಲ್ಲ. ಹಾಗಾಗಿ ಈ ರೀತಿಯ ಕ್ರಮವನ್ನು ಹೇಳಿದ್ದಾರೆ. ಬಹುಶಃ ಆಯುರ್ವೇದ ಸಂಕ್ಷಿಪ್ತವಾಗಿ ಜೀವನ ಕ್ರಮದ ಬಗ್ಗೆ, ಜೀವನ ಪದ್ಧತಿ ಬಗ್ಗೆ ತುಂಬಾ ವಿಚಾರಗಳನ್ನ ಹೇಳ್ತಾ ಹೋಗ್ತದೆ ಅಂತ. ಸೊ ಈ ಆಯುರ್ವೇದ ಅಂತ ಹೇಳುವಂಥದ್ದು ಜಗತ್ತಿನೆಲ್ಲೆಡೆ ವ್ಯಾಪಿಸಿದೆ ಅಂತ ಹೇಳ್ಬೋದು. ಇದಕ್ಕೇನಾದ್ರು ಉದಾಹರಣೆ ಕೊಡ್ಬೋದು? ಇದು ನೋಡಿ, ಈಗ ಆಯುರ್ವೇದ ನಿಜವಾಗಿ ಹೇಳ್ಬೇಕಾದ್ರೆ ಆಯುರ್ವೇದ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಭಾರತದಲ್ಲಿ ಇದರ ಪ್ರಚಲಿತ ಈಗ ಬರ್ತಾ ಇದೆ. ಬಿಟ್ರೆ ನೀವು ವೆಸ್ಟ್ ಕಂಟ್ರಿಗೆ ಹೋದ್ರೆ, ನಾನು ಯಾಕಂದ್ರೆ 5 ವರ್ಷ ನಾನು ಇಂಗ್ಲೆಂಡಲ್ಲಿ ಕಾರಣ ಗೊತ್ತಿದೆ, ಅಲ್ಲಿ ಅದರ ಬಗ್ಗೆ ತುಂಬಾ ನಾಲೆಜ್ ಇದೆ, ಅದನ್ನು ತುಂಬಾ ರೀಡ್ ಮಾಡಿರ್ತಾರೆ, ಅದನ್ನು ಬಂದು ಕೇಳ್ತಾ ಇರ್ತಾರೆ. ನೀವು ಅದೇ ರೀತಿ ಈಗ ಬೇರೆ ಕಂಟ್ರಿಗಳಿಗೆ ಹೋದ್ರು, ಇದು ಅಮೆರಿಕಕ್ಕೆ ಹೋದ್ರಿರ್ಬೋದು, ಜರ್ಮನಿಗೆ ಹೋದ್ರಿರ್ಬೋದು, ಅಥವಾ ನಾವು ಪೇಷಂಟ್ಸ್ಗಳನ್ನು ಈಗ ನೋಡಬೇಕು, ವಿದೇಶಿ ಪೇಷಂಟ್ಸ್ಗಳು ಎಷ್ಟು ಬರ್ತಾ ಇದ್ದಾರೆ ಆಯುರ್ವೇದಿಕ್ ಕ್ಲಿನಿಕ್ಗಳಿಗೆ ಅಂತ ಹೇಳೋದು. ಕೇರಳ ಹೋಗಿ ನೋಡಬೇಕು, ಎಲ್ಲ ಹೆಚ್ಚಿನ ರಿಸೋರ್ಟ್ಗಳಲ್ಲಿ ವಿದೇಶಿ ಪೇಷಂಟ್ಸ್ ಇರ್ತಾರೆ. ಯಾಕೆ ಫಾರಿನರ್ಸ್ ಜಾಸ್ತಿ ಬರ್ತಾರೆ ಅಂತ ಹೇಳಿದ್ರೆ ಇವರಿಗೆ ಇದರ ಬಗ್ಗೆ ಅವೇರ್ನೆಸ್ ಇದೆ, ಆಯುರ್ವೇದದ ಬಗ್ಗೆ ಸಂಪೂರ್ಣವಾದ ಒಂದು ಅವೇರ್ನೆಸ್ ಇದೆ. ಹಾಗಾಗಿ ಅವ್ರು ಬರ್ತಾ ಇದ್ದಾರೆ ಮತ್ತು ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇರ್ತಾರೆ. ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಒಂದು ಕ್ರಮ ಪದ್ಧತಿ ಇದೆ, ಅದನ್ನು ಅಳವಡಿಸಬೇಕು, ತುಂಬ ಮುಖ್ಯ. ನಾವೀಗ ಪಂಚಕರ್ಮನ ತಗೊಳ್ಳುವಾಗ ಆಹಾರದಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ, ನಾವು ಕೆಲವು ಆಹಾರ ತಗೊಳ್ಳಿಕ್ಕಿಲ್ಲ. ಆಗ ನಾನು ಪಂಚಕರ್ಮ ಈ ಕಡೆಯಿಂದ ಪಂಚಕರ್ಮ ಮಾಡೋದು, ಅದರೊಟ್ಟಿಗೆ ಆಹಾರವನ್ನು ಹೇಗೆ ತಿಂದರೆ ಅದು ಹೆಲ್ಪ್ ಆಗುವುದಿಲ್ಲ. ಇನ್ನೊಂದು ಆಯುರ್ವೇದದಲ್ಲಿ ಪಥ್ಯ ಅಂತ ನೀವು ಕೇಳಿರ್ಬೋದು. ಅಲ್ಲ, ತುಂಬಾ ಜನ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಆಯುರ್ವೇದ ಮೆಡಿಸಿನ್ ಮಾಡುವಾಗ ನಮಗೆ ಪಥ್ಯ ಮಾಡೋದು ಕಷ್ಟ ಅಂತಲೇ ತುಂಬಾ ಜನ ಹೇಳ್ತಾರೆ. ಸರಿ, ಇದು ಎಷ್ಟು ಇಂಪಾರ್ಟೆಂಟ್? ಇದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಇದಿಲ್ಲ, ಎಕ್ಸ್ಕ್ಯೂಸ್ ಅಂತ ಇಲ್ವೇ ಇಲ್ಲ ನಮಗೆ ಆಯುರ್ವೇದದಲ್ಲಿ. ಅದರಲ್ಲೊಂದು ಮಾತಿದೆ, ನೀವು ಆಯುರ್ವೇದ ಔಷಧಿ ತಗೊಳ್ಳುವಾಗ ಪಥ್ಯವನ್ನ ಮಾಡಿದರೆ, ಸರಿಯಾಗಿ ಮಾಡಿದರೆ ಔಷಧಿ ಅಗತ್ಯ ಇಲ್ಲ ಅಂತ ಒಂದು ಮಾತಿದೆ. ಅದೇ ರೀತಿ ಆಯುರ್ವೇದ ಔಷಧಿಯನ್ನು ತಗೊಳ್ಳುವಾಗ ಪಥ್ಯ ಮಾಡದಿದ್ರೂ ಔಷಧಿ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ನಮಗೆ ಗೊತ್ತಾಗ್ತದೆ ಪಥ್ಯದ ಇಂಪಾರ್ಟೆನ್ಸ್ ಎಷ್ಟು ಅಂತ ಹೇಳಿದರೆ. ಅಂದರೆ ಆಯುರ್ವೇದ ನಾವು ಮೆಡಿಸಿನ್ ತಗೊಳ್ಳುವಾಗ ಪಥ್ಯವನ್ನು ಸರಿಯಾಗಿ ಮಾಡದಿದ್ದರೆ ಆಯುರ್ವೇದ ಮೆಡಿಸಿನ್ ಹೆಲ್ಪ್ ಆಗುವುದೇ ಇಲ್ಲ. ಹಾಗಾಗಿ ಪಥ್ಯ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಪಥ್ಯ ಅಂತ ಹೇಳುವಾಗ ಆಯಾಯ ಡಿಸೀಸ್ಗೆ, ಆಯಾಯ ಮೆಡಿಸಿನಿಗೆ ಅನುಗುಣವಾಗಿ ಪಥ್ಯಗಳನ್ನು ಹೇಳ್ತಾರೆ. ಹಾಗೆ ಪಥ್ಯ ಅಂತ ಹೇಳಿದ್ರೆ ಎಲ್ಲ ಮೆಡಿಸಿನ್ ತಗೊಳ್ಬಾರ್ದು, ಅಲ್ಲ ಎಲ್ಲ ಆಹಾರ ತಗೊಳ್ಬಾರ್ದು, ನಾನು ನಾನ್ ವೆಜ್ ತಗೊಳ್ಳೇಬಾರ್ದು ಅಂತಿಲ್ಲ. ನಾನ್ ವೆಜ್ಜಿನ ಬಗ್ಗೆ ತುಂಬ ಉಲ್ಲೇಖಗಳಿದೆ.
ಮಾಂಸಂ ಮಾಂಸೇನ ವರ್ಧತೆ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಯಾರಿಗಾದ್ರೂ ತುಂಬಾ ವೀಕ್ ಇತ್ತ ಅಂತ ಹೇಳಿದ್ರೆ ಅವನಿಗೆ ಮಾಂಸರಸವನ್ನೇ ನಾವು ಹೇಳಿದ್ದೇವೆ ಆಯುರ್ವೇದದಲ್ಲಿ. ಹಾಗಾಗಿ ಮಾಂಸವನ್ನ ನಾವು ಎಲ್ಲಾ ತರದ ಮಾಂಸವನ್ನು ಹೇಳಿದ್ದಾರೆ. ನಿಮ್ಗೆ ಯಾವುದು ಅನೇಕ ಮಾಂಸಗಳನ್ನು ಹೇಳಿದ್ದಾರೆ ಇವತ್ತು. ಆ ಮಾಂಸಗಳು ಯಾರಿಗೆ ಮಾಂಸ ಧಾತು ತುಂಬಾ ವೀಕ್ ಇರ್ತದೆ ಅವರಿಗೆ ತಗೊಂಡ್ರೆ ಮಾಂಸ ವೃದ್ಧಿ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಪಥ್ಯ ಅಂತ ಹೇಳುವಾಗ ಇದು ಮಾಂಸಾಹಾರ ತಗೊಳ್ಬಾರ್ದು, ಆ ಥರದ ಪಥ್ಯ ಅಲ್ಲ. ಆ ಪೇಷಂಟಿಗೆ ಅನುಗುಣವಾಗಿ ಅವನಿಗೆ ಯಾವ ಕಾಯಿಲೆ ಇದೆ ಆಗ ಅವನು ತಗೊಳ್ಬಾರ್ದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ಮೊಸರು ಇದೆ, ಮೊಸರನ್ನು ತಗೊಳ್ಳುವಾಗ ಮೊಸರು ಯಾರಿಗೆ ಕಫ ದೋಷ ಜಾಸ್ತಿ ಇದೆ ಅಂಥವರಿಗೆ ಮೊಸರು ನಿಷಿದ್ಧ. ಯಾಕೆಂದರೆ ಕಫ ದೋಷವನ್ನು ಇನ್ಕ್ರೀಸ್ ಮಾಡ್ತದೆ ಅದು. ಈಗ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ತುಂಬ ಇತ್ತು ಅಂತ ಹೇಳುವವರಿಗೆ, ಕಫ ಇದ್ದವರಿಗೆ ಮೊಸರನ್ನು ತಗೊಳ್ಳುವಾಗ ಒಂದು ಸಮಯ ಇರ್ತದೆ. ಅವರು ರಾತ್ರಿ ಹೊತ್ತು ಮೊಸರು ತಗೊಳ್ಳಿಕ್ಕಿಲ್ಲ. ರಾತ್ರಿ ಹೊತ್ತು ಮೊಸರು ತಗೊಂಡ ಕೂಡ ಅವರಿಗೆ ಕಫ ವೃದ್ಧಿ ಆಗ್ತದೆ. ಹಾಗೆ ನೀವು ವಾತ ಪ್ರಕೃತಿ ಇರ್ತಾರೆ ಅಂತ ಹೇಳುವ, ಅಂದರೆ ಲೀನ್ ಬಿಲ್ಟ್ ಇರ್ತಾರೆ ವಾತ ಪ್ರಕೃತಿ, ಇವರಿಗೆ ಸ್ನೇಹ ಯಾವಾಗಲೂ ಪಥ್ಯ. ಅವರಿಗೆ ಸ್ನೇಹ ಜಾಸ್ತಿ ತಗೊಳ್ಬೇಕು, ಅವರಿಗೆ ತುಪ್ಪ ಜಾಸ್ತಿ ತಗೊಳ್ಬೇಕು, ಅವರಿಗೆ ತೈಲ ಜಾಸ್ತಿ ತಗೊಳ್ಬೇಕು, ಅವರಿಗೆ ಅಭ್ಯಂಗ ಮಾಡಬೇಕು ನಾವು. ಆಗ ಅವರ ವಾತ ದೋಷ ವೃದ್ಧಿ ಕಮ್ಮಿ ಮಾಡ್ತದೆ, ಅದು ಹೆಲ್ಪ್ ಆಗ್ತದೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ನೀವು ಪಿತ್ತ ದೋಷ ಇದ್ದವರಿಗೆ, ಅವರಿಗೆ ದೇಹದಲ್ಲಿ ತುಂಬ ಉಷ್ಣತೆ ಇರ್ತದೆ, ಅವರಿಗೆ ತಂಪು ಆಹಾರ ಅಗತ್ಯ. ಹಾಗಾಗಿ ಅವರವರ ದೇಹಕ್ಕೆ ಅನುಗುಣವಾಗಿ ನಾವು ಮೆಡಿಸಿನ್ಗಳನ್ನು ಅಥವಾ ಪಥ್ಯವನ್ನು ಹೇಳ್ತೇವೆ. ಅಂದ್ರೆ ಈಗ ರೋಗಗಳು ಎಮರ್ಜೆನ್ಸಿ ಅಂತ ಹೇಳ್ತೇವೆ, ಅಂದ್ರೆ ಹೆಚ್ಚಾದಾಗ ಆಗ ಈ ಆಯುರ್ವೇದ ಹೇಗೆ ಹೆಲ್ಪ್ ಮಾಡ್ತದೆ? ಓಕೆ, ಎಮರ್ಜೆನ್ಸಿ ಮೆಡಿಸಿನ್ಗಳಂತ ಹೇಳುವಾಗ ನಾವು ಈಗ ಹಾರ್ಟ್ ಅಟ್ಯಾಕ್ ಆಯಿತು ಅಂಥ ಕಂಡೀಷನ್ಗಳಲ್ಲಿ ಅಥವಾ ಸ್ಟ್ರೋಕ್ ಆಯಿತು, ಇಮಿಡಿಯೇಟ್ಲಿ ಅಲೋಪತಿಕ್ ಮೆಡಿಸಿನ್ಗಳು ತುಂಬ ಒಳ್ಳೆಯ ರೀತಿ ಕೆಲಸಗಳನ್ನು ಮಾಡ್ತದೆ. ಆ ರೀತಿ ಒಂದ್ಸಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತಿದೆ, ಅಥವಾ ಆ ಥರ ಕ್ಯಾನ್ಸರ್ ಟ್ರೀಟ್ಮೆಂಟ್ಗಳಲ್ಲಿಯೂ ಏನಾದರೂ ಎಸ್ಟಾಬ್ಲಿಷ್ಡ್ ಟ್ರೀಟ್ಮೆಂಟ್ಗಳು ಇತ್ತು ಅಂತ ಹೇಳಿದರೆ, ಈಗ ಮಾಡರ್ನಲ್ಲಿ ಇತ್ತು ಅಂತ ಹೇಳಿದರೆ, ಅಥವಾ ಆ ಸಮಯದಲ್ಲಿ ಹೋಗ್ಬೋದು, ತಗೊಳ್ಬೋದು ಅಲೋಪತಿಕ್ ಮೆಡಿಸಿನ್ ಅಥವಾ ಕೆಮಿಕಲ್ ಮೆಡಿಸಿನ್ ತಗೊಳ್ಬೋದು. ತಗೊಂಡು ಅದು ಆದ ನಂತರ ವಾಪಸ್ ಆಯುರ್ವೇದಕ್ಕೆ ಬರ್ಬೋದು. ಆಗ ಆಯುರ್ವೇದ ತುಂಬ ರೀತಿಯಲ್ಲಿ ಅವರಿಗೆ ಹೆಲ್ಪ್ ಮಾಡ್ತದೆ. ಅವರ ಬಾಡಿಯ ಸ್ಟ್ರೆಂತನ್ನು ಜಾಸ್ತಿ ಮಾಡಿದಿರ್ಬೋದು, ಅಥವಾ ಬಾಡಿಯ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಿದಿರ್ಬೋದು, ಅಥವಾ ಅವರ ಅಗ್ನಿಯನ್ನು, ಡೈಜೆಷನ್ ಫೈರನ್ನು ಜಾಸ್ತಿ ಮಾಡುವಂಥದ್ದಿರ್ಬೋದು. ಈ ರೀತಿ ಭಾರಿ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡ್ತದೆ, ಒಳ್ಳೆ ರೀತಿ ಹೆಲ್ಪನ್ನು ಮಾಡ್ತದೆ. ಇಲ್ಲಿ ಒಂದು ಪ್ರಶ್ನೆ ಎಲ್ಲರಿಗೂ ಆಲ್ಮೋಸ್ಟ್ ಕಾಡುವಂಥದ್ದು ಏನಂತ ಹೇಳಿದರೆ, ಆಯುರ್ವೇದ ಮೆಡಿಸಿನ್ ತಗೊಳ್ಬೇಕಾದ್ರೆ ಅಲೋಪತಿ ತಗೊಳ್ಬೋದಾ ಎರಡು ಒಟ್ಟಿಗೆ? ಇದು ಇದರ ಬಗ್ಗೆ ತುಂಬ ಬಹುದೊಡ್ಡ ರಿಸರ್ಚ್ ಏನು ಇಲ್ಲಿವರೆಗೆ ನಾವು ಆಗಿದ್ದು ಅಂತಿಲ್ಲ, ಬಟ್ ಅದರ ಸಾಮಾನ್ಯವಾದ ರಿಸರ್ಚ್ಗಳು ಆಗಿದೆ. ಈ ಆಯುರ್ವೇದ ಔಷಧಿಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ಜನರಲಿ ನಾವು ಈಗ ಒಂದು ಆಯುರ್ವೇದ ಔಷಧಿಯಲ್ಲಿ ಅನೇಕ ಗಿಡಮೂಲಿಕೆಗಳನ್ನು ತುಂಬಿರ್ತದೆ. ಆಯುರ್ವೇದ ಔಷಧಿಯ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇದು ಆಯುರ್ವೇದ ಔಷಧಿಗಳು ನಾವು ಆಕ್ಟಿವ್ ಪ್ರಿನ್ಸಿಪಲ್ಗಳನ್ನು ತೆಗೆದು ಮಾಡಿದ ಔಷಧಿಗಳ, ಇದು ಕಂಪ್ಲೀಟ್ ಹೋಲ್ ಮೆಡಿಸಿನ್ಸ್. ಇದು ಕಂಪ್ಲೀಟ್ ಮಾಡಿ ಒಂದು, ಈಗ ನಾವು ಶುಂಠಿಯನ್ನು ಹಾಕುವುದಾರೆ ಶುಂಠಿಯನ್ನು ಸಂಪೂರ್ಣ ಹಾಕ್ತೇವೆ, ಅಥವಾ ಹರಸಿನವನ್ನು ಹಾಕುವುದಾರೆ ಹರಸಿನದಲ್ಲಿರುವ ಇಂಗ್ರೀಡಿಯೆಂಟ್, ಆಕ್ಟಿವ್ ಇಂಗ್ರೀಡಿಯೆಂಟ್ ಕುರ್ಕುಮ ಅಂತ ಹೇಳ್ತೇವೆ, ಅದು ಅದರ ಆಕ್ಟಿವ್ ಇಂಗ್ರೀಡಿಯೆಂಟ್, ಅದು ಅದರ ಬೆಸ್ಟ್ ಇಂಗ್ರೀಡಿಯೆಂಟ್ ಅದರದ್ದು, ಆಯ್ತಲ್ಲ. ಅದನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕುವಂಥದ್ದಲ್ಲ, ನಾವು ಹರಿದ್ರವನ್ನೇ ಹಾಕ್ತೇವೆ, ಹರಸಿನವನ್ನೇ ಹಾಕಿಬಿಡ್ತೇವೆ. ಹಾಗಾಗಿ ಇದು ಆಯುರ್ವೇದ ಎಲ್ಲ ಮೆಡಿಸಿನ್ಗಳು ಕಂಪ್ಲೀಟ್ ಮೆಡಿಸಿನ್ಗಳು. ಯಾಕೆ ನೀವು ಕೇಳ್ಬೋದು, ಯಾಕೆ ಆಯುರ್ವೇದದಲ್ಲಿ ಆಕ್ಟಿವ್ ಪ್ರಿನ್ಸಿಪಲ್ಗಳನ್ನು ಮಾತ್ರ ತೆಗೆದು ಮಾಡಬಾರ್ದಿತ್ತು ಅಂತ ಹೇಳಿದರು? ಅದು ಮಾಡಲಿಲ್ಲ ಬೇಕಂತಲೇ ಆಯುರ್ವೇದದಲ್ಲಿ. ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ, ಈಗ ನೀವು ಒಂದೇ ಆಕ್ಟಿವ್ ಪ್ರಿನ್ಸಿಪಲ್ಗಳನ್ನು ಬಾಡಿಗೆ ಕೊಟ್ಟರೆ ಅದರಲ್ಲಿ ಅದರ ಸೈಡ್ ಇಫೆಕ್ಟ್ಸ್ಗಳಿರ್ತವೆ, ಅದು ಜಾಸ್ತಿ ಆಕ್ಟಿವ್ ಆಗಿ ಬಾಡಿಗೆ ಹಾರ್ಮ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಅದನ್ನು ಬೇರೆ ಇರುವಂಥ ಪ್ರಾಪರ್ಟಿಗಳು ಅದರ ತೊಂದರೆಗಳನ್ನು ಕಮ್ಮಿ ಮಾಡ್ತದೆ. ಅದು ಕಂಪ್ಲೀಟ್ ಬಾಡಿಗೆ ಯಾವುದೇ ಹಾರ್ಮ್ ಮಾಡದೆ ಬಾಡಿಯನ್ನು ಹೀಲ್ ಮಾಡ್ತದೆ. ಹಾಗಾಗಿ ಈ ಆಯುರ್ವೇದ ಮೆಡಿಸಿನ್ಗಳು ಯಾವಾಗಲೂ ಕಂಪ್ಲೀಟ್ ಮೆಡಿಸಿನ್, ಆಕ್ಟಿವ್ ಪ್ರಿನ್ಸಿಪಲ್ಗಳನ್ನು ಯೂಸ್ ಮಾಡೋದು ತುಂಬ ಕಮ್ಮಿ. ಈಗ ನೀವು ಕೇಳಿದ ಪ್ರಶ್ನೆ, ಅಲೋಪತಿಯ ಜೊತೆಗೆ ಆಯುರ್ವೇದ ಮೆಡಿಸಿನ್ ತಗೊಳ್ಬೋದಾ? ತಗೊಳ್ಬೋದು, ಏನೋ ಅಂತ ಸಮಸ್ಯೆಗಳಿಲ್ಲ. ಹೆಚ್ಚಿನ ಆಯುರ್ವೇದ ಮೆಡಿಸಿನ್ಗಳನ್ನು ಅಲೋಪತಿ ಮೆಡಿಸಿನ್ಗಳ ಜೊತೆಗೆ ತಗೊಳ್ಬೋದು. ಅದರ ಬಗ್ಗೆ ಇನ್ನೂ ಏನಾದರೂ ಕ್ರಿಟಿಕಲ್ ಡಿಸೀಸ್ಗಳಿರುತ್ತೆ ಅಥವಾ ತುಂಬ ಇಲ್ನೆಸ್ ಇತ್ತು, ಏನಾದರೂ ಸೀವಿಯರ್ ಇಲ್ನೆಸ್ ಇದ್ದರೆ ನುರಿತ ಆಯುರ್ವೇದಿಕ್ ಡಾಕ್ಟರ್ಗಳ ಹತ್ರ ಆ ಸಮಯದಲ್ಲಿ ಕೇಳೋದು ಒಳ್ಳೆಯದು. ಆಯುರ್ವೇದಕ್ಕೂ ವಿಜ್ಞಾನಕ್ಕೂ ಸಂಬಂಧ ಇದೆ. ಆಯುರ್ವೇದ ಅಂತ ಹೇಳೋದೇ ವಿಜ್ಞಾನವೇ, ವಿಶೇಷವಾದ ಜ್ಞಾನ ಇರೋದೇ ಆಯುರ್ವೇದದಲ್ಲಿ. ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಇದು ವೇದದ ಒಂದು ಉಪವೇದ, ಅದು ನಾನು ಆಗಲೇ ಹೇಳಿದ ಹಾಗೆ. ಹಾಗಾಗಿ ಅದರಲ್ಲಿ ಆ ಪ್ರಶ್ನೆಯೇ ಬರೋದಿಲ್ಲ ವಿಜ್ಞಾನ ಅಂತ ಹೇಳುವಂಥದ್ದು. ಆದರೆ ನೀವು ಹೇಳಿದ ಸ್ಪೆಸಿಫಿಕ್, ಇದು ನಾನು ಕೇಳ್ತಿರುವ ಸಾಮಾನ್ಯ ಜನಕ್ಕೆ ಇದೊಂದು ಮಿಸ್ಲೀಡ್ ಆಗಬಾರ್ದು ಅಂತ ಹೇಳುವಂಥದ್ದು. ಇವತ್ತು ಏನು ಸೈನ್ಸ್ ಅಂತ ನಾವು ಹೇಳ್ತೇವೆ, ಎವಿಡೆನ್ಸ್ ಬೇಸ್ಡ್ ಅಂತ ಹೇಳ್ತೇವೆ. ಸೈನ್ಸ್ ಹ್ಯಾಸ್ ಗಾಟ್ ಎ ಲಿಮಿಟೆಡ್, ಅದು ಹೇಳುವಾಗ ಅದಕ್ಕೆ ಎವಿಡೆನ್ಸ್ ಬೇಕೇ ಬೇಕು. ಎವಿಡೆನ್ಸ್ ಇಲ್ಲದನ್ನು ಸೈನ್ಸ್ ಒಪ್ಪೋದಿಲ್ಲ. ಹಾಗಾಗಿ ನಾವು ಎಲ್ಲದಕ್ಕೂ ಎವಿಡೆನ್ಸ್ ತೋರಿಸಲಿಕ್ಕೆ ಆಗೋದಿಲ್ಲ.
ಈಗ ಬಾಡಿಯ ಒಂದು ಮನುಷ್ಯ ಹೇಗೆ ಮಾಡಲ್ಪಟ್ಟಿದ್ದಾನೆ, ಇದು ತ್ರಿದಂಡವತ್ ಅಂತ ಹೇಳಿದ್ರೆ ಯಾವುದು ಬಾಡಿ ಮಾಡಿರುವಂಥದ್ದು ಒಂದು ಸತ್ವದಿಂದ, ಸತ್ವ ಶರೀರ ಮತ್ತು ಇದು ಆತ್ಮದಿಂದ ಮಾಡಲ್ಪಟ್ಟಿದೆ. ಆತ್ಮ ಮತ್ತು ಸತ್ವ ಮತ್ತು ಶರೀರ ಇದು ಮಾಡಲ್ಪಟ್ಟಿದೆ. ಹಾಗಾದ್ರೆ ಏನು, ಒಂದು ಇದರಲ್ಲಿ 3 ಇಂಪಾರ್ಟೆಂಟ್ ಬಂತು. ಒಂದು ಮನಸ್ಸು, ಮತ್ತೊಂದು ಆತ್ಮ, ಮತ್ತೊಂದು ಫಿಸಿಕಲ್ ಬಾಡಿ. ಇದು 3ರಿಂದ ಮಾಡಲ್ಪಟ್ಟದ್ದು. ಇಲ್ಲಿ ಆತ್ಮವನ್ನು ಹೇಗೆ ತೋರಿಸಿದ್ರಿ, ಯಾವ ಸೈನ್ಸಲ್ಲಿ ತೋರಿಸ್ತಾರೆ ಅಂತಂದ್ರೆ ಎಲ್ಲಿ ತೋರಿಸೋದಿಲ್ಲ. ಇನ್ನೊಂದು ಹೇಳ್ತೇನೆ, ಇವತ್ತೇನು ನಾವು ಈಗ ಮನಸ್ಸಿನ ಕಾಯಿಲೆಗಳು ಎಷ್ಟೋ ಇದೆ, ಇದನ್ನ ಎಲ್ಲಿಯೂ ನಾವು ಒಂದು ಹಂತದವರೆಗೆ ನೋಡ್ಲಿಕ್ಕೆ ಆಗ್ತದೆ, ಅದು ಬಿಟ್ಟರೆ ಎಲ್ಲಿಯೂ ನೋಡ್ಲಿಕ್ಕೆ ಆಗೋದಿಲ್ಲ. ಈಗ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ, ಅದನ್ನ ನಾವು ಇದರ ಮೂಲಕ ನೋಡಿ ಇಷ್ಟೇ ಕೌನ್ಸಿಲಿಂಗ್ ಮಾಡ್ಬೇಕಂತ ಎಲ್ಲರೂ ಇದೆಯಾ, ಅಥವಾ ಯಾವ್ದಾದ್ರು ಮೆಡಿಸಿನ್ ಒಬ್ಬರಿಗೆ ಟ್ರೀಟ್ಮೆಂಟ್ ಮಾಡುವಾಗಲೂ ಅದು ಅದಕ್ಕೆ ಅದೊಂದು ವ್ಯಾಲ್ಯೂ ಇದೆ ಹಾಗೆ ಅಂತ ಹೇಳಿ ಸೈನ್ಸನ್ನು ನಾವು ಅಲ್ಲಗೆಲ್ಲಲಿಕ್ಕೆ ಆಗೋದಿಲ್ಲ. ಅದು ಅದರದೇ ಆದ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಿದೆ, ಅದರಾದ ಒಂದು ವ್ಯಾಲ್ಯೂವನ್ನು ಜೋಡಿಸ್ಕೊಂಡಿದೆ. ಹಾಗಾಗಿ ಅದಕ್ಕೆ ಕೊಡುವ ರೆಸ್ಪೆಕ್ಟ್ ನಾವು ಕೊಡಲೇಬೇಕು. ಅದನ್ನು ಹೀಯಾಳಿಸುವುದಾಗಲಿ, ಇದನ್ನು ಮೇಲೆ ಅಂತ ಹೇಳೋದಾಗ್ತದೆ ಮಾಡೋದು ಅಷ್ಟು ಅದು ಸರಿಯಲ್ಲ. ಸಮಾಜಕ್ಕೆ ಏನು ಬೇಕು, ಇವತ್ತಿನ ಪಬ್ಲಿಕ್ಕಿಗೆ ಅಥವಾ ಸಮಾಜಕ್ಕೆ ಏನು ಒಳಿತಾಗ್ತದೆ ಅದರ ಬಗ್ಗೆ ಸರಿಯಾಗಿ ಚಿಂತನೆ ಮಾಡಿ ಸಮಾಜದ ಒಳಿತಿಗಾಗಿ ಎಲ್ಲರೂ ದುಡಿಯುವುದು ಇಲ್ಲಿ ಮುಖ್ಯ ಅಂತ ನನಗೆ ಅನಿಸುತ್ತೆ. ಬಹಳ ಉತ್ತಮವಾಗಿ ಹೇಳಿದ್ರಿ. ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ನಾವು ಪ್ರತಿನಿತ್ಯ ಜೀವನದಲ್ಲಿ ನಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು, ಆರೋಗ್ಯವಂತರು ಇನ್ನೂ ಆರೋಗ್ಯವನ್ನು ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೊಳ್ಬೇಕು ಅಂತಾದರೆ ಒಂದು ಟಿಪ್ಸ್ ಅಂತ ಹೇಳಿ ಆಯುರ್ವೇದ ಕೊಡ್ಬೋದಾ? ಕೊಡ್ಬೋದು. ಏನಂತ ಹೇಳಿದ್ರೆ 3 ವಿಷಯ ನನಗೆ ಅನಿಸಿದ್ದು. ಒಂದು, ನಾವು ತಿನ್ನುವ ಆಹಾರ. ಯಾಕೆ ಆಹಾರ ಇಂಪಾರ್ಟೆಂಟ್ ಅಂತ ಹೇಳುವಾಗ ಆಗಲೇ ನಾನು ಹೇಳಿದ್ದೇನೆ ಯಾವ ಥರದ ಆಹಾರ ತಗೊಳ್ಬೇಕಂತ ಹೇಳೋದು. ಬೇಕಾದ್ರೆ ಅದರ ಬಗ್ಗೆ ಡೀಟೇಲ್ ಒಂದ್ಸಲ ಹೇಳುವ, ನಾವು ಯಾವ ಆಹಾರವನ್ನು ಯಾವ ಪ್ರಕೃತಿಯವರಿಗೆ ಯಾವ ತಗೊಳ್ಬೋದು ಅಂತ ಹೇಳಬೇಕಾದ್ರೆ. ಬಟ್ ಆಹಾರ ಅಂತ ಹೇಳುವಾಗ ನಾನು ಆಗಲೇ ಹೇಳಿದ್ರೆ ಷಡ್ರಸ ಅಂತ ಹೇಳಿದ್ದೇನೆ ಒಂದು ಮಾತು. ಇನ್ನೊಂದು, ಆಹಾರ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ಕೇಳಿ. ದೇಹ ಇವತ್ತು ನೀವು ಸಣ್ಣ ಒಂದು 5 ವರ್ಷದ ಮಗುವಾಗಿದ್ದಾಗಲೂ ಈಗ ಇಷ್ಟು ದೊಡ್ಡ ಬೆಳವಣಿಗೆ ಆಗಿರೋದು ಇಲ್ಲಿ ಯಾವುದರಿಂದ ಅಂದ್ರೆ ನಿಮ್ಮ ಪ್ರತಿಯೊಂದು ಬಾಡಿಯಲ್ಲಿ ಇರುವಂತ ಆಹಾರವೇ ಇನ್ನೊಂದು ಫಾರ್ಮ್ ಅಲ್ಲಿ ಬಂದು ಬಾಡಿಯಲ್ಲಿ ಇರುವಂಥದ್ದು. ಹಾಗಾದ್ರೆ ಎಲ್ಲಿಯಾದ್ರೂ ಇಂಪ್ಯೂರಿಟಿ ಇರುವ ಆಹಾರವನ್ನ, ನಮಗೆ ಬಾಡಿಗೆ ಅಗತ್ಯ ಇಲ್ಲದ ಆಹಾರವನ್ನ, ಅಥವಾ ಆಹಾರಕ್ಕೆ ಒಂದು ದೇವಾದ ರೆಸ್ಪೆಕ್ಟ್ ಗೌರವವನ್ನು ಕೊಡದಂತೆ ಕೊಡೋದು, ಬಾಡಿಯನ್ನು ಅಬ್ಯೂಸ್ ಮಾಡ್ತಿದ್ರೆ ಮಾಡಬಾರ್ದು. ಇದು ಫಸ್ಟ್ ರೂಲ್. ಹಾಗಾಗಿ ನಾವು ತಿನ್ನುವ ಆಹಾರದಲ್ಲಿ ಯಾವಾಗಲೂ ಎಚ್ಚರಿಕೆಯಲ್ಲಿ ಇರಬೇಕು, ಅದು ಫಸ್ಟ್ ರೂಲ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿದ್ರೆ. ನಿದ್ರೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮನಸ್ಸಿಗೆ ನಿದ್ರೆ ಅಗತ್ಯ. ಮನಸ್ಸಿಗೆ ನಿದ್ರೆ ಅಗತ್ಯ. ಇನ್ನೊಂದು, ನಿದ್ರೆಯ ಸಮಯದಲ್ಲಿ ಬಾಡಿ ರಿಜ್ಯೂನೇಟ್ ಆಗ್ತದೆ. ನಿಮಗೆ ನೋಡಿರ್ಬೋದು, ನೀವು ಎಷ್ಟೋ ಬಾಡಿಯ ಪೇನ್ ಇದೆಯಲ್ಲ, ನಿದ್ರೆಯಲ್ಲಿ ಹೀಲ್ ಆಗ್ತದೆ, ನೋಡಿರ್ಬೋದು. ಹಾಗಾಗಿ ನಿದ್ರೆಯಲ್ಲಿ ನಾವು ನಮ್ಮ ಮನಸ್ಸು ಸಂಪೂರ್ಣವಾಗಿ ಯಾಕಂದರೆ ಮನಸ್ಸು ಆಕ್ಟಿವ್ ಆಗಿದ್ದಾಗ ನಮಗೆ ಹೀಲಿಂಗ್ ಮಾಡೋದು ಕಷ್ಟ. ಯಾಕಂದರೆ ಮನಸ್ಸು ಆಕ್ಟಿವ್ ಆಗಿರುತ್ತೆ, ನೋಡ್ತಾ ಇರುತ್ತೆ ಬಾಡಿಯಲ್ಲಿ. ಯಾವಾಗ ನಾವು ನಿದ್ರೆ ಅವಸ್ಥೆಗೆ ಹೋಗ್ತೇವೆ ಆಗ ನಮಗೆ ನಾವು ಯಾರಂತಲೇ ಗೊತ್ತಿರೋದಿಲ್ಲ. ಅದು ಇನ್ನೊಂದು ಅವಸ್ಥೆ. ಆ್ಯಕ್ಚುಲಿ ಒಂದು ಜಾಗೃತ ಅವಸ್ಥೆ, ಇನ್ನೊಂದು ನಿದ್ರಾವಸ್ಥೆ, ಇನ್ನೊಂದು ಸ್ವಪ್ನಾವಸ್ಥೆ, ಕನಸು ಕಾಣುವಂಥದ್ದು. ಇದು 3 ಡಿಫ್ರೆಂಟ್ ಇದು ನಮ್ಮ ಲೇಯರ್ಸ್ ಇದು ಇದರಲ್ಲಿ. ಹಾಗಾಗಿ ನಿದ್ರೆ ಮಾಡುವಾಗ ನಮ್ಮ ಮನಸ್ಸು ಪ್ರಶಾಂತವಾಗ್ತದೆ ಮತ್ತು ಎಷ್ಟೋ ಬಾಡಿಯ ಇದು ಗ್ರೋತ್ಗಳಿರ್ಬೋದು ಅಥವಾ ಹೀಲಿಂಗ್ ಪ್ರೋಸೆಸ್ಗಳಿರ್ಬೋದು, ಮಸಲ್ ಹೀಲ್ಸ್ ಇರ್ಬೋದು, ಇದೆಲ್ಲವಾಗುವಂಥ ನಿದ್ರೆ ಇದೆ. ಹಾಗಾಗಿ ಸಾಕಷ್ಟು ನಿದ್ರೆಯನ್ನು ಎಲ್ಲರೂ ಇಟ್ಕೊಳ್ಬೇಕು. ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ 8 ಗಂಟೆಗಿಂತ ಸ್ವಲ್ಪ ಜಾಸ್ತಿ ನಿದ್ರೆ ಇದ್ರೂ ತೊಂದರೆ ಇಲ್ಲ. ಸಣ್ಣ ಮಕ್ಕಳಿಗೆ ಎವರೇಜ್ ಇದ್ದವರಿಗೆ 7 ರಿಂದ 8 ಗಂಟೆ ನಿದ್ರೆ ಬೇಕೇ ಬೇಕು. ಮತ್ತೆ ಪ್ರಕೃತಿಗೆ ಅನುಗುಣವಾಗಿ ಆ ಮನುಷ್ಯ ಹೇಗೆ ಸಾತ್ಮ್ಯವನ್ನು ಮಾಡಿಕೊಂಡಿದ್ದಾನೆ ಅದರ ಮೇಲೆ ಸ್ವಲ್ಪ ಆಚೆ ಈಚೆ ನಿದ್ರೆಯನ್ನು ಬಿಟ್ಟವರು ಇದ್ದಾರೆ, ಇಲ್ಲ ಅಂತ ಹೇಳುವಂತಿಲ್ಲ. ಅಂದರೆ ಬಾಡಿಯನ್ನು ಮ್ಯಾನಿಪುಲೇಟ್ ಮಾಡ್ಬೋದು. ಅದು ಹೇಗೆ ನಿಮ್ಮ ಆ ಶಕ್ತಿಯನ್ನು ನೀವು ಬೆಳೆಸ್ಕೊಳ್ಬೇಕಾಗ್ತದೆ. ಇನ್ನೊಂದು ಬಹುಮುಖ್ಯ ಅಂತ ಹೇಳುವಂಥದ್ದು ಮನಸ್ಸು. ಹಾಗಾಗಿ ಈ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಬೋದು ಅಂತ ಹೇಳಿದರೆ ಪ್ರಶಾಂತವಾಗಿ ಇಟ್ಕೊಳ್ಳುವಂಥದ್ದು. ನಾವು ಬೇರೆಯವ್ರ ಹತ್ರ ಮಾತನಾಡುವಾಗಿರ್ಬೋದು, ನಮ್ಮ ಪ್ರಪಂಚದಲ್ಲಿ ನಾವು ಬೇರೆಯವ್ರ ನೋಡಿರ್ಬೋದು, ನಮ್ಮ ಇಮೋಷನ್ಸನ್ನು ನೋಡ್ಕೊಳ್ಳೋದಿರ್ಬೋದು, ನಮ್ಮ ಏನು ಹೇಳ್ತೇವೆ ಇನ್ಸ್ಟಿಂಕ್ಟ್ಸ್, ಬಿಹೇವಿಯರ್ಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಸಿಟ್ಟು ಬರುವಂಥದ್ದು, ದುಃಖ ಆಗುವಂಥದ್ದು, ಈ ಬ್ಯಾಲೆನ್ಸ್ಗಳನ್ನೆಲ್ಲ ನೋಡ್ಕೊಳ್ಳುವಂಥದ್ದು. ದುಃಖ ಬರುವುದು ತಪ್ಪಲ್ಲ ಅಥವಾ ಸಿಟ್ಟು ಬರುವುದು ತಪ್ಪಲ್ಲ. ಇದನ್ನು ನೋಡಿ ನಾವು ಅವೇರ್ನೆಸ್ಸಲ್ಲಿ ಇರುವುದು ಮುಖ್ಯ. ಅದನ್ನು ಆಗಾಗ ನಾವು ಸರಿ ಮಾಡ್ಕೊಳ್ಳೋದು ಮುಖ್ಯ. ಯಾಕಂದರೆ ಜಗತ್ತಲ್ಲಿ ಬರುವಾಗ ಈ ಥರ ಇಮೋಷನ್ಸ್ ಬರ್ತಾ ಇರ್ತವೆ, ಅದನ್ನು ಹ್ಯಾಂಡಲ್ ಮಾಡುವಂಥದ್ದು ಮುಖ್ಯ. ಯಾರು ಮನಸ್ಸಿನ ಆರೋಗ್ಯವನ್ನು ಸರಿಯಾಗಿ ಕಾಪಾಡ್ಕೊಳ್ತಾರ
ಅದಕ್ಕೆ ಇಂಥದ್ದೇ ನಿರ್ದಿಷ್ಟವಾದ ಕ್ರಮ ಅಂತಿಲ್ಲ, ಅವರವರ ದೇಹಕ್ಕೆ ಅನುಗುಣವಾಗಿ. ಈಗ ವಾತ ಪ್ರಕೃತಿಯವನಿಗೆ ಒಂದು ನಾವು ರಿಚುವಲ್ಸ್ ಹೇಳಿದರೆ, ಪಿತ್ತ ಪ್ರಕೃತಿ ಮತ್ತೊಂದು. ಹೀಗಾಗಿ ಇದನ್ನ ಸರಿಯಾಗಿ ಯಾರು ನೋಡ್ಕೊಳ್ತಾರೆ ಅವರಿಗೆ ಇದು ಮೂರನ್ನ ಸರಿಯಾಗಿ ನೋಡ್ಕೊಂಡ್ರೆ, ಅದಕ್ಕೆ ಹಾಗೆ ನಾ ಹೇಳಿದ ಹಾಗೆ ಇದು ಮೂರು ಯಾವ ಸರಿ ಆಗುತ್ತೆ ಅವರಿಗೆ ಆಹಾರದ ಡಿಸೀಸನ್ನು ತಂದುಕೊಳ್ಳಿಕ್ಕೆ ಆಗುವುದಿಲ್ಲ. ನಾನು ಈಗಲೂ ಸ್ಪಷ್ಟವಾಗಿ ನಂಬಿದ್ದೇನೆ ಏನಂತ ಹೇಳಿದ್ರೆ, ಡಿಸೀಸ್ ಬರುವುದು ಈ ಮೂರು ನಾವೇ ತಪ್ಪು ಮಾಡಿಕೊಂಡ ಕಾರಣ. ಇದು ಮೂರು ನಾವು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರೆ ಡಿಸೀಸ್ ನಮಗೆ ಬರುವುದಿಲ್ಲ. ಮತ್ತು ಡಿಸೀಸ್ ಬಂತು ಅಂತ ಹೇಳಿದ್ರೆ ಅದು ಯಾವುದಾದ್ರು ಒಂದು ನಮ್ಮ ಕಾರಣಕ್ಕಾಗಿರ್ತದೆ ಅಥವಾ ನಮ್ಮ ಏಳಿಗಾಗಿ ಇರ್ತದೆ. ಎಷ್ಟು ಸಹ ನಮಗೆ ಒಂದು ಹೊಸ ಲೆಸನ್ ಹೇಳಿಕೊಂಡಿರ್ತದೆ, ಅದಕ್ಕೆ ನಾವು ಅದರದೇ ಆದ ಒಂದು ಪಾಠವನ್ನು ಕಲಿತೇವೆ ಅದರ ಮೂಲಕ. ಖಂಡಿತವಾಗಿಯೂ ಬಹಳ ಉತ್ತಮವಾದಂತಹ ವಿಷಯವನ್ನು ಹೇಳಿದೆ. ಮನಸ್ಸು ಮತ್ತು ಆಹಾರ ಮತ್ತೊಂದು ನಿದ್ರೆ, ಇದಿಷ್ಟು ಇದ್ದರೆ ನಾವು ಖಂಡಿತವಾಗಿಯೂ ಆರೋಗ್ಯದಿಂದ ಇರಬಹುದು ಅಂತ. ಆಯುರ್ವೇದದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಬಹುಶಃ ಈ ಪಾಡ್ಕಾಸ್ಟ್ ಆಯುರ್ವೇದದ ಬಗ್ಗೆ ತಿಳ್ಕೊಳ್ಬೇಕು, ಹಾಗೆ ಇದರ ಬೇಸಿಕ್ ಐಡಿಯಾವನ್ನು ನಾವೇನಾದರೂ ಒಂದು ತಿಳ್ಕೊಳ್ಬೇಕು ಅಂತ ಹೇಳುವ ಯೋಚನೆ ಮಾಡ್ತಾಯಿದ್ರೆ ಇದು ಖಂಡಿತವಾಗಿಯೂ ನಿಮಗೆ ಸಹಾಯ ಆಗ್ತದೆ. ಹಾಗೆ ಈ ಆಯುರ್ವೇದದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಾವು ಈ ಓಜಸ್ನಲ್ಲಿ ಹಾಕ್ತಾ ಹೋಗ್ತೇವೆ. ಯಾಕಂತ ಹೇಳಿದರೆ ಇನ್ನೂ ತಿಳಿಯುವಂಥದ್ದು ತುಂಬ ಇದೆ. ನಾವು ಡೀಪ್ ಹೋಗಲಿಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಡೀಪ್ ಹೋಗಿ, ಅದು ಆಹಾರ ಕ್ರಮದಲ್ಲಿ ಆಗಿರ್ಬೋದು, ಜೀವನ ಪದ್ಧತಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದಿದೆ. ಹಾಗಾಗಿ ಮುಂದೆ ಕೂಡ ಈ ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಾ ಹೋಗೋಣ. ಹಾಗೆ ಆಯುರ್ವೇದದ ಬಗ್ಗೆ, ಈ ಔಷಧ ಪದ್ಧತಿ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸೋಣ. ನಮಸ್ಕಾರ.